ಈಗಿನ ಪೀಳಿಗೆಯ ಮಕ್ಕಳು ಏನು ಅಡಿಕ್ಟ್ ಆಗಿದ್ದಾರೆ, ಯಾವ್ದ್ರಲ್ಲಿ ಅಡಿಕ್ಟ್ ಆಗಿದ್ದಾರೆ ಅಂತಂದ್ರೆ ಮೊಬೈಲ್. ಏನ್ ನೋಡ್ತಾ ಇದ್ದಾರೆ, ನೋಡಬಾರ್ದನ್ನೇ ನೋಡ್ತಾ ಇದ್ದಾರೆ. ಅದನ್ನ ಬುದ್ಧಿಯವರು ಒಂದು ರೆವಲ್ಯೂಷನರಿ ತರೋಣ, ಅಟ್ಲೀಸ್ಟ್ ಒಂದು ಬೇಸಿಕ್ ಇಂದಾನೆ ನಾವು ಯಾರನ್ನಾದ್ರೂ ಕರೆದು ಇದೊಂದು ಶುರು ಮಾಡೋಣ ಈ ತರ ಅನ್ನೋದು ಒಂದು ಬೇಸಿಕ್ ಒಂದು NSD ಇರೋ ಒಂದು ಕಾನ್ಸೆಪ್ಟ್ ಇದೆ. ಏನಂತಂದ್ರೆ ಥಿಯೇಟರ್ ಇನ್ ಎಜುಕೇಶನ್ ಅಂತ, ಅಂದ್ರೆ ರಂಗಮುಖೇನ ಶಿಕ್ಷಣ. ಮಕ್ಕಳಿಗೆ ನೀವು ಏನು ವಿದ್ಯೆ ಕೊಡ್ತೀವಿ ಅಥವಾ ಏನು ಶಿಕ್ಷಣ ಕೊಡ್ತೀವಿ ಅದು ಯಾವಾಗಲೂ ಶಾಶ್ವತವಾಗಿ ಉಳಿಯುತ್ತೆ, ತಲೆಯಲ್ಲಿ ಪ್ರಾಕ್ಟಿಕಾಲಿಟಿ ಇರುತ್ತೆ. ಸೊ ನಾವೇನ್ ಮಾಡ್ತೀವಿ ಅಂದ್ರೆ ಯಾವುದೋ ಒಂದು ಕ್ಲಾಸ್ ರೂಮಲ್ಲಿ ಕೂಡ ಹಾಕೊಂಡು ಅವ್ರಿಗೆ ನೀವು ಬೋಧನೆ ಮಾಡ್ತಾನೆ ಇದ್ರೆ ಅಲ್ಲಿ ನಿಮ್ಗೊಂದು 20% ಮಕ್ಕಳು ಕೇಳ್ಬೋದು. ಇನ್ನು ಮಿಕ್ಕಿದವ್ರು ಏನ್ ಮಾಡ್ತಾರೆ ಅಂತಂದ್ರೆ ಅವರ ಒಂದು ಲೋಕದಲ್ಲಿ ಇರ್ತಾರೆ. ಆ ರಂಗಮುಖೇನ ಶಿಕ್ಷಣ ಅನ್ನೋ ಒಂದು ಆ ಕಾನ್ಸೆಪ್ಟ್ ಏನಿದೆ ಅದನ್ನ ತಂದಂತವರು ಯಾರು, ರಂಗಕರ್ಮಿಗಳೇ. ಅದು ಬಿಟ್ಟರೆ ಬೇರೆ ಯಾರು ತರಕ್ ಚಾನ್ಸ್ ಇಲ್ಲ. ಥಿಯೇಟರ್ ಇನ್ ಎಜುಕೇಶನ್ ಎಷ್ಟು ಸುಂದರವಾಗಿದೆ ಆ ಮಾತು ಕೇಳಿಸ್ಕೊಳ್ಳಿ. ಥಿಯೇಟರ್ ಇನ್ ಎಜುಕೇಶನ್ ಅಂದ್ರೆ ಥಿಯೇಟರ್ನ ಬಳಸ್ಕೊಂಡು ಆ ಮಕ್ಕಳಿಗೆ ಅಥವಾ ಆ ವಿದ್ಯಾರ್ಥಿಗೆ ನೀವು ಹೇಗೆ ಶಿಕ್ಷಣನ ಕೊಡ್ಬೋದು. ಇಡೀ ಕರ್ನಾಟಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಮೋದಿ ಅವರನ್ನೇ ಪ್ಲಸ್ ಆಗಿದ್ದಂತ ರಾಮನಾಥ್ ಕೋವಿಂದ್ ಅವರು ಪ್ರೆಸಿಡೆಂಟ್ ಆಗಿದ್ದವರು, ಅವರು ನಮ್ಮ ಸಂಸ್ಥೆಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದ್ದಾರೆ. ಐಸಿರಿ ಟುಡೆಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಟಾಕ್ ವಿತ್ RB ಸ್ಪೆಷಲ್ಸ್. ಇವತ್ತು ನಾವು ನಮ್ಮ ಚಿಕ್ಕಮಗಳೂರಿನ ಶ್ರೀ ಬಸವತತ್ವ ಪೀಠದ ಆವರಣದಲ್ಲಿ ನೋಡುವುದನ್ನೇ ನೋಡೋಣ ಅನ್ನೋ ಒಂದು ಸಿನಿಮಾ ಪ್ರದರ್ಶನದ ಮೊದಲನೇ ದಿನದಲ್ಲಿದ್ದೀವಿ. ಇವತ್ತು ನಮ್ಮ ಜೊತೆ ಇದ್ದಾರೆ ರಂಗಕರ್ಮಿ, ಚಲನಚಿತ್ರ ನಿರ್ಮಾಪಕ, ನಿರ್ದೇಶಕ ಹಾಗೂ ಕಲಾಪುತ್ರ ಅಂತಲೇ ಹೇಳ್ಬೋದು. ನಮ್ಮ ಜೊತೆ ಇದ್ದಾರೆ ಶ್ರೀ ಓಹಿಲೇಶ್ ಲಕ್ಷ್ಮಣ್ ಅವರು. ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಸರ್ ಮೊದಲಿಗೆ ಇವತ್ತು ನಮ್ಮ ಚಿಕ್ಕಮಗಳೂರಿಗೆ ಬಂದಿದ್ದೀರಾ. ಇವತ್ತೊಂದು ಸಾಂಸ್ಕೃತಿಕ ಅಭಿಯಾನ ಚಲನಚಿತ್ರ ಪ್ರದರ್ಶನದ ಮೂಲಕ ನಾವಿವತ್ತು ಈ ಮಠದಲ್ಲಿ ಆರಂಭ ಮಾಡ್ತಾ ಇದ್ದೀವಿ. ಒಂದೆರಡು ಅಭಿಪ್ರಾಯಗಳು ಈ ಒಂದು ಕಾರ್ಯಕ್ರಮದ ಬಗ್ಗೆ. ಕಾರ್ಯಕ್ರಮದ ಬಗ್ಗೆ ವಿಷಯ ಹೇಳ್ತೇನೆ. ಮೊದಲನೇದಾಗಿ ಸುಮಾರು 8 ವರ್ಷಗಳ ನಂತರ ನಾನು ಪ್ರದರ್ಶನಕ್ಕೆ ಒಪ್ಕೊಂಡಿರುವಂಥದ್ದು. ಯಾಕೆಂದರೆ ಕಾರಣಿಕ ಶಿಶು ಸಿನಿಮಾ ರಾಷ್ಟ್ರ ಪ್ರಶಸ್ತಿ, ರಾಜ್ಯ ಪ್ರಶಸ್ತಿ ಮತ್ತು ಗೋಲ್ಡನ್ ಎಲಿಫೆಂಟ್ ಪ್ರಶಸ್ತಿಗಳಿಗೆ ಭಾಜನ ಆಗಿದೆ. ಅದರ ಜೊತೆಗೆ ಈ ಜಾಗದಲ್ಲಿ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಬುದ್ಧಿಯವರಾಗ್ಬೋದು ಮತ್ತು ಬಸವಣ್ಣ ಅವರ ಒಂದು ಅನುಯಾಯಿಗಳಿಗೆ ನಾನು ಒಂದು ವಿಷಯ ತಿಳಿಸ್ತೇನೆ. ಸಿನಿಮಾ ನೋಡಬೇಕು, ಯಾವ್ದು ನೋಡಬೇಕು ಅದನ್ನೇ ನೋಡಬೇಕು ಅಂತ ಬುದ್ಧಿಯವರು ಒಂದು ಕಾನ್ಸೆಪ್ಟ್, ಆ ಶೀರ್ಷಿಕೆ ತಂದಿದ್ದಾರಲ್ಲ, ಆ ಶೀರ್ಷಿಕೆಯಲ್ಲಿರೋದೇ ಮುಖ್ಯವಾದಂಥದ್ದು. ಅವರು ಮೊದಲನೇ ಸತಿ ನನಗೆ ಕರೆ ಮಾಡಿದಾಗ ಹೇಳಿದ್ದು, ಒಂದು ಶೀರ್ಷಿಕೆ ಇಟ್ಟಿದ್ದೀನಪ್ಪ, ನೀನೊಂದು ಸತಿ ಕೇಳಿಸ್ಕೊ ಬುದ್ಧಿ, ನೋಡೋದನ್ನೇ ನೋಡೋಣ. ತುಂಬ ಚೆನ್ನಾಗಿದೆ ಬುದ್ಧಿ. ಯಾವುದ್ರ ಬಗ್ಗೆ? ಸಿನಿಮಾ ಬಗ್ಗೆ ಮಾತ್ರ. ಯಾಕಂದರೆ ನಾನು ಅಂದ್ಕೊಂಡೆ ಅದು ಸಿನಿಮಾದ ಬಗ್ಗೆ ಹೇಳಿರಲ್ಲ, ನಾಟಕ ತರ್ಬೋದು, ಇಲ್ಲಾಂದರೆ ಕಲೆಯಲ್ಲಿ ಯಾವ್ದಾದ್ರು ತರ್ಬೋದು ಅಂದ್ಕೊಂಡೆ. ಆದರೆ ಈಗಿನ ಪೀಳಿಗೆಯ ಮಕ್ಕಳು ಏನು ಅಡಿಕ್ಟ್ ಆಗಿದ್ದಾರೆ, ಯಾವುದರಲ್ಲಿ ಅಡಿಕ್ಟ್ ಆಗಿದ್ದಾರೆ ಅಂತಂದರೆ ಮೊಬೈಲ್. ಏನು ನೋಡ್ತಾ ಇದ್ದಾರೆ, ನೋಡಬಾರ್ದನ್ನೇ ನೋಡ್ತಾ ಇದ್ದಾರೆ. ಅದನ್ನು ಬುದ್ಧಿಯವರು ಒಂದು ರೆವಲ್ಯೂಷನರಿ ತರೋಣ, ಅಟ್ಲೀಸ್ಟ್ ಒಂದು ಬೇಸಿಕ್ಕಿಂದನೇ ನಾವು ಯಾರನ್ನಾದ್ರೂ ಕರೆದು ಇದೊಂದು ಶುರು ಮಾಡೋಣ ಈ ಥರ ಅನ್ನೋದು ತುಂಬಾ ಸ್ವಾಗತಾರ್ಹ. ಯಾಕೆಂತಂದರೆ ಈ ಥರ ಎಲ್ಲ ಜಾಗದಲ್ಲಿ ಮಾಡಿದಾಗ, ಈ ಥರ ಎಲ್ಲ ಜಾಗದಲ್ಲೂ ನಮಗೆ ಒಂದು ಆಹ್ವಾನಗಳು ಸಿಕ್ಕಿದಾಗ ಆ ಸಿನಿಮಾಗೂ ಒಂದು ಎಲ್ಲರ ಮನಸ್ಸಿಗೆ ಮುಟ್ಟುತ್ತೆ. ಜೊತೆಗೆ ನಮ್ಮಂಥ ರಂಗಕರ್ಮಿಗಳಿಗೆ ಇಂಥ ಜಾಗಗಳಲ್ಲಿ ಪ್ರದರ್ಶನ ಕೊಟ್ಟೆ ಅನ್ನೋ ಒಂದು ನನಗೂ ಒಂದು ನಿಸ್ವಾರ್ಥ ಮನೋಭಾವದಿಂದ ಬಂದಿರ್ತೇನೆ. ಸೊ ಅದಕ್ಕೂ ನನಗೊಂದು ಖುಷಿ ಸಿಗುತ್ತೆ ಸರ್. ಅದ್ಭುತ. ನೀವು ನಿಮ್ಮ ಭಾವನೆನ ಹೊರಗೆ ಹಾಕಿದ್ರಿ. ನಿಮ್ಮ ಕಣ್ಣಲ್ಲಿ ಗೊತ್ತಾಗುತ್ತೆ ಆ ಒಂದು ಭಾವುಕತೆ ಈ ಚಲನಚಿತ್ರದ ಮೇಲೆ ಆಗಿರಲಿ ಅಥವಾ ಈ ಒಂದು ಆಯಾಮ ಕ್ರಾಂತಿ ಅಂದ್ರಿ ನೀವು, ಆ ಒಂದು ಕ್ರಾಂತಿ ಮೇಲೆ ನಿಮ್ಮೊಂದು ಅಭಿಮಾನ. ಸರ್ ಜೊತೆಗೆ ನಾವಿವತ್ತು ಚಲನಚಿತ್ರ ನೋಡೋಕ್ಕೆಲ್ಲ ತಯಾರಾಗಿದೆ, ಈಗೆಲ್ಲ ಜನ ನಿಧಾನಕ್ಕೆ ಬರ್ತಾ ಇದ್ದಾರೆ. ನಿಮ್ಮ ಒಂದು ದಿನಚರಿ ಹೇಗಿರುತ್ತೆ ಒಬ್ಬ ರಂಗಕರ್ಮಿಯಾಗಿ, ಒಬ್ಬರು ಒಂದು ಕಲಾ ಕ್ಷೇತ್ರದಲ್ಲಿ ಹೇಗೆ ನೀವು ಒಂದು ನಿಮ್ಮ ದಿನಚರಿ ಇರುತ್ತೆ ಅನ್ನೋದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಒಂದೆರಡು, ಯಾಕೆಂದರೆ ತುಂಬ ಕ್ಯೂರಿಯಸ್ ಇರುತ್ತೆ. ಆಗಲಿ. ಮುಖ್ಯವಾಗಿ ನಾನು ಮಕ್ಕಳ ರಂಗಭೂಮಿಯಲ್ಲಿ ನಾನು ಕೆಲಸ ಮಾಡ್ತಾ ಇರೋದ್ರಿಂದ ನಾನು ಮಕ್ಕಳ ರಂಗಭೂಮಿಯ ಬಗ್ಗೆ ಮಾತಾಡ್ತೀನಿ ಹೊರತು ನಮ್ಮ ಇನ್ನೂ ಬೇರೆ ಇದೆ ಯಾವುದೋ ವೃತ್ತಿ ರಂಗಭೂಮಿಗಳಿರ್ಬೋದು ಅಂಥದ್ದು ವಿಷಯಗಳು ನಾನು ಇನ್ವಾಲ್ವ್ ಆಗಲ್ಲ. ಯಾಕಂದರೆ ಒಂದೊಂದು ರಂಗಭೂಮಿಯ ಆಯಾಮದಲ್ಲೂ ಒಬ್ಬೊಬ್ಬರು ಬೇರೆ ಬೇರೆ ಇರ್ತಾರೆ. ಸೊ ಮಕ್ಕಳ ರಂಗಭೂಮಿ ನೀವು ಏನು ನೋಡ್ತೀರಾ ಕರ್ನಾಟಕದಲ್ಲಿ, ಒಂದು ಬೇಸಿಕ್ ಒಂದು NSD ಇರೋ ಒಂದು ಕಾನ್ಸೆಪ್ಟ್ ಇದೆ. ಏನಂತಂದರೆ ಥಿಯೇಟರ್ ಇನ್ ಎಜುಕೇಷನ್ ಅಂತ, ಅಂದರೆ ರಂಗಮುಖೇನ ಶಿಕ್ಷಣ. ಆ ರಂಗಮುಖೇನ ಶಿಕ್ಷಣದ ಮೂಲಕ ಮಕ್ಕಳಿಗೆ ನೀವು ಏನು ವಿದ್ಯೆ ಕೊಡ್ತೀವಿ ಅಥವಾ ಏನು ಶಿಕ್ಷಣ ಕೊಡ್ತೀವಿ ಅದು ಯಾವಾಗಲೂ ಶಾಶ್ವತವಾಗಿ ಉಳಿಯುತ್ತೆ, ತಲೆಯಲ್ಲಿ ಪ್ರಾಕ್ಟಿಕಾಲಿಟಿ ಇರುತ್ತೆ ಅಂತ. ಸೊ ನಾವೇನು ಮಾಡ್ತೀವಿ ಅಂದರೆ ಯಾವುದೋ ಒಂದು ಕ್ಲಾಸ್ ರೂಮಲ್ಲಿ ಕೂಡ ಹಾಕೊಂಡು ಅವ್ರಿಗೆ ನೀವು ಬೋಧನೆ ಮಾಡ್ತಾನೆ ಇದ್ದರೆ ಅಲ್ಲಿ ನಿಮ್ಗೊಂದು 20% ಮಕ್ಕಳು ಕೇಳ್ಬೋದು.
ಇನ್ನು ಮಿಕ್ಕಿದವ್ರು ಏನು ಮಾಡ್ತಾರೆ ಅಂತಂದರೆ ಅವರ ಒಂದು ಲೋಕದಲ್ಲಿ ಇರ್ತಾರೆ. ಆ ರಂಗಮುಖೇನ ಶಿಕ್ಷಣ ಅನ್ನೋ ಒಂದು ಆ ಕಾನ್ಸೆಪ್ಟ್ ಏನಿದೆ ಅದನ್ನು ತಂದಂಥವರು ಯಾರು? ರಂಗಕರ್ಮಿಗಳೇ. ಅದು ಬಿಟ್ಟರೆ ಬೇರೆ ಯಾರೂ ತರೋಕ್ಕೆ ಚಾನ್ಸ್ ಇಲ್ಲ. ಥಿಯೇಟ್ರಿನ್ ಎಜುಕೇಷನ್ ಎಷ್ಟು ಸುಂದರವಾಗಿದೆ ಆ ಮಾತು ಕೇಳಿಸ್ಕೊಳ್ಳಿ. ಥಿಯೇಟ್ರಿನ್ ಎಜುಕೇಷನ್ ಅಂದರೆ ಥಿಯೇಟ್ರನ್ನ ಬಳಸ್ಕೊಂಡು ಆ ಮಕ್ಕಳಿಗೆ ಅಥವಾ ಆ ವಿದ್ಯಾರ್ಥಿಗೆ ನೀವು ಹೇಗೆ ಶಿಕ್ಷಣನ ಕೊಡ್ಬೋದು. ನಾನು ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟಿಂದ ಹೇಳ್ತಾ ಹೋಗ್ತೀನಿ. ಥಿಯೇಟ್ರ್ ಅಂತಂದಿದ ತಕ್ಷಣ ನೀವು ಒಂದು ಸ್ಟಾರ್ಟಿಂಗಲ್ಲಿ ಶುರು ಮಾಡಬೇಕಾದ್ರೆ ಒಂದು ಸ್ಕ್ರಿಪ್ಟ್ ಶುರು ಮಾಡ್ತೀರಿ. ವಾಟ್ ಯು ರಿಕ್ವೈರ್ಡ್, ಏನು ಬೇಕು ನಿಮಗೆ, ಪ್ಲ್ಯಾನಿಂಗ್. ಅದಾದಮೇಲೆ ಆರ್ಗನೈಸಿಂಗ್ ಆಗುತ್ತೆ, ಅದಾದಮೇಲೆ ಡೈರೆಕ್ಟ್ ಆಗುತ್ತೆ, ಅದಾದಮೇಲೆ ಕಂಟ್ರೋಲ್ ಆಗುತ್ತೆ, ಆಮೇಲೆ ಎಕ್ಸಿಕ್ಯೂಷನ್ ಬರುತ್ತೆ. ಸೊ ನೀವು ಆ ಒಂದು ಆಯಾಮದಲ್ಲಿ ಹೋದಾಗ ಮ್ಯಾನೇಜ್ಮೆಂಟ್ ಇನ್ ಕ್ರಿಯೇಟಿವಿಟಿ. ಎಸ್, ನೀವು ಆ ಒಂದು ಲೆವೆಲಲ್ಲೇ ಹೋದಾಗ ಮಕ್ಕಳೇನಾಗ್ತಾರೆ ಅಂತಂದರೆ, ಅಥವಾ ಒಂದು ವಿದ್ಯಾರ್ಥಿ ಏನಾಗ್ತಾರೆ ಅಂತಂದರೆ, ನಿಮ್ಮ ಏನು ಹೇಳ್ಕೋಬೇಕು ಅಂತ ಇರುತ್ತೆ ಅಥವಾ ನೀವೇನು ಅವ್ರಿಗೆ ಒಂದು ಬೋಧನೆ ಮಾಡಬೇಕು ಅಂತ ಇರುತ್ತೆ ಅದು ಪ್ರಾಕ್ಟಿಕಾಲಿಟಿಯಾಗಿ ಕೊಟ್ಟಾಗ ಆ ಮಕ್ಕಳು ಅದನ್ನು ಇಂಟೇಕ್ ತೊಗೊತಾರೆ. ಒಂದು ಸ್ಕ್ರಿಪ್ಟಲ್ಲೋ ಅಥವಾ ಒಂದು ಬರವಣಿಗೆಯಲ್ಲೋ ಅಥವಾ ಒಂದು ಬೋಧನೆ ಅಷ್ಟೊಂದು ಮನಸ್ಸಿಗೆ ಕೂತ್ಕೊಳ್ಳಲ್ಲ. ನೀವು ಅದೇ ಪ್ರಾಕ್ಟಿಕಾಲಿಟಿಯಲ್ಲಿ ತೊಗೊಂಡೋದ್ರೆ ಅದೇ ಬೋಧನೆನ ಮಕ್ಕಳು ತೊಗೊತಾರೆ. ಸೊ ಈ ಒಂದು ಕಾನ್ಸೆಪ್ಟಲ್ಲಿ ನನ್ನ ಸಂಸ್ಥೆ ರಂಗಕಹಳೆ ಬೆಂಗಳೂರಿಂದು. ಸೊ ನಮ್ಮ ತಂದೆಯವರು ನಡ್ಸ್ಕೊಂಬಂದಂಥ ಕಟ್ಟಿದಂಥವ್ರು 1975, ಈಗ 50ನೇ ವರ್ಷದ ಕಾಲಿಟ್ಟಿದ್ದೀವಿ ನಾವು. ಇನ್ನೊಂದು ಹೆಗ್ಗಳಿಕೆ ಏನಂತಂದರೆ, ಹೆಗ್ಗಳಿಕೆಗಳನ್ನ ಹೇಳ್ಕೊಳ್ಳೋದಲ್ಲಿ ಪ್ರಯೋಜನ ಇಲ್ಲ ಅಂತ ನಾನು ಹೇಳ್ಕೊಳ್ಳೋದು. ಯಾಕೆ ಅಂತಂದರೆ ಇಡೀ ಕರ್ನಾಟಕದಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಿಂದ ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೋದಿಯವರನ್ನೇ ಪ್ಲಸ್ ಆಗಿದ್ದಂಥ ರಾಮನಾಥ್ ಕೋವಿಂದ್ ಅವರು ಯಾರು ಪ್ರೆಸಿಡೆಂಟ್ ಆಗಿದ್ದವರು, ಅವರು ನಮ್ಮ ಸಂಸ್ಥೆಗೆ ರಾಷ್ಟ್ರ ಪ್ರಶಸ್ತಿ ಕೊಟ್ಟಿದ್ದಾರೆ. ಅದ್ಭುತ ಅದ್ಭುತ ಸರ್. ಯಾಕೆ ಅದನ್ನು ನಾನು ಹೇಳ್ಕೋಬಾರ್ದು ಅಂತ ಹೇಳ್ತೀನಿ ಅಂತಂದರೆ, ಪ್ರಶಸ್ತಿ ಬಂದಿದ ತಕ್ಷಣ ಇಟ್ಸ್ ನಾಟ್ ಅ ಫುಲ್ ಸ್ಟಾಪ್. ನಮ್ಮ ತಂದೆ ಹೇಳಿರೋದಂದರೆ ಪ್ರಶಸ್ತಿ ಯಾವಾಗ ಬರುತ್ತೆ? ಕಂಪ್ಲೀಟ್ ಆದಮೇಲೆ, ಕಾರ್ಯಕ್ರಮ ಮುಗಿದ ಮೇಲೆ ನಿಮಗೆ ಹಾನರ್. ಸೊ ಅದು ಫುಲ್ ಸ್ಟಾಪ್ ಆಗಬಾರ್ದು. ಸೊ ಪ್ರಶಸ್ತಿಗಳನ್ನ ಎಲ್ಲೂ ಕೂಡ ಹೇಳ್ಕೋಬಾರ್ದು. ಯಾಕೆ ಅಂತಂದರೆ ನಾವು ಯಾವಾಗಲೂ ಸಸ್ಟೈನ್ ಆಗ್ತಾ ಇರಬೇಕು, ಯಾವಾಗಲೂ ನಾವು ಕಾರ್ಯರೂಪದಲ್ಲಿ ಹೋಗ್ತಾ ಇರಬೇಕು ಅಂತ. ಸೊ ನಮ್ಮ ಒಂದು ಪ್ರಯತ್ನ, ನೀವು ಹೇಳಿದ್ರಿ ನನ್ನ ಒಂದು ದಿನಚರಿ ಹೇಗಿರುತ್ತೆ ಅಂತಂದರೆ, ಬೆಳಗ್ಗೆ ನನ್ನ ದಿನಚರಿ 5:15 ಶುರು ಆದರೆ ಸಂಜೆವರೆಗೂ ಅರ್ಧ ದಿನ ನಾನು ನನ್ನ ಮಕ್ಕಳಿಗೆ ಕೊಡ್ತೇನೆ. ವಿದ್ಯಾಭ್ಯಾಸ ಕಲಿಯುವಂಥ ಮಕ್ಕಳು. ವಿದ್ಯಾಭ್ಯಾಸ ಅಂತಂದಿದ ತಕ್ಷಣ ಅದು ಓದಿಂದಲ್ಲ. ನನ್ನ ವಿದ್ಯಾಭ್ಯಾಸ ಅನ್ನೋದು ಥಿಯೇಟರ್, ಅದು ನಾಟಕ, ಭರತನಾಟ್ಯ, ಸಂಗೀತ, ಈ ಥರ 365 ದಿನದಲ್ಲಿ ನಾನು 200 ದಿನ ನನ್ನ ಮಕ್ಕಳಿಗೆ ಮೀಸಲಿಡ್ತೀನಿ. ಆ ಮಕ್ಕಳಿಗೆ ಎಲ್ಲೆಲ್ಲೋ ಬೇರೆ ಬೇರೆ ಪ್ರಾಂತ್ಯದಿಂದ ಬಂದಿರೋಂಥ ಮಕ್ಕಳು, ಶೆಡ್ಡಲ್ಲಿ ಟೆಂಟಲ್ಲಿರೋಂಥ ಮಕ್ಕಳು, ಸಿಂಗಲ್ ಪೇರೆಂಟ್ ಮಕ್ಕಳು, ತಂದೆ ತಾಯಿ ಇಲ್ದಿರೋಂಥ ಮಕ್ಕಳು, ಇಂಥ ಮಕ್ಕಳನ್ನ ನಾವು ಹೋಗಿ ಗುರುತಿಸಿ ಆ ಮಕ್ಕಳಲ್ಲಿ ಪ್ರತಿಭೆ ಇರುತ್ತೆ. ಪ್ರತಿಯೊಂದು ಮಕ್ಕಳಲ್ಲೂ ಪ್ರತಿಭೆ ಇದ್ದೇ ಇರುತ್ತೆ. ಅದನ್ನು ಹೊರತರಬೇಕು. ಈಗ ನೀವೇನು ನೋಡ್ತಿದ್ದೀರಿ, ನಾವು ಯಾರಿಗೂ ಯಾವ ರಂಗಭೂಮಿ ಯಾವ ಮಕ್ಕಳು ನಾವು ಹೇಳ್ಕೊಟ್ಟಿಲ್ಲ. ಈಗ ನೀವು ಮೊಬೈಲ್ ಕೊಟ್ಟರೆ ರೀಲ್ಸ್ ಮಾಡ್ತಾರೆ. ಹೇಗೆ ಮಾಡ್ತಾರೆ? ರಿಪ್ಲಿಕೇಶನ್, ಬೇರೆಯವ್ರನ್ನ ನೋಡಿ ಅನುಕರಣೆ ಮಾಡ್ತಾರೆ. ಸೊ ಆ ಅನುಕರಣೆ ಮಾಡೋದನ್ನ ನಾವು ತಡೆಗಟ್ಟಿ ನಿಮ್ಮ ಪ್ರತಿಭೆನ ಆಚೆ ತರಬೇಕು. ಈಗ ನಾವೇನು ಮಾಡ್ತೀವಿ ಅಂತಂದರೆ, ಕೆಲವೊಂದು ಕಡೆ ಹೋಗ್ತೀವಿ, ರಾಜ್ಕುಮಾರ್ ಅವ್ರ ಥರನೇ ಅಭಿನಯ ಮಾಡೋಕ್ಕೆ ಹೋಗ್ತೀವಿ. ಇಟ್ಸ್ ಕಾಲ್ಡ್ ಅನುಕರಣೆ. ಅವರು ಏನು ಮಾಡೋದು ಅದನ್ನೇ ನಾವು ಮಾಡ್ತೀವಿ ಅಂತ, ಇಮಿಟೇಷನ್ ಮಾಡ್ತಿರ್ತೀವಿ. ಸೊ ನಾವು ಹೇಳೋದು, ನನ್ನ ಕಾನ್ಸೆಪ್ಟ್, ನನ್ನ ರಂಗಮುಖೇನ ಶಿಕ್ಷಣದಲ್ಲಿ ನಿಮ್ಮಲ್ಲಿ ಒಂದು ಯಾವುದೋ ಒಂದು ಹಿಡನ್ ಟ್ಯಾಲೆಂಟ್ ಇರುತ್ತೆ. ಆ ಹಿಡನ್ ಟ್ಯಾಲೆಂಟ್ನ ಆಚೆ ತರೋದಕ್ಕೆ ಐ ನೀಡ್ ಟೈಮ್. ನಿಮ್ಮ ಜೊತೆ ನಾನು ಕಾನ್ವರ್ಸೇಷನ್ ಮಾಡಬೇಕು, ನಿಮ್ಮನ್ನು ಅರ್ಥ ಮಾಡ್ಕೋಬೇಕು. ನಿಮಗೆ ನನ್ನ ಸಮಯ ಕೊಟ್ಟು ನಿಮ್ಮಲ್ಲಿ ಏನು ಭಾವನೆಗಳಿದೆ ನಾನು ಅದನ್ನು ಅರ್ಥ ಮಾಡಿಕೊಂಡು ಆ ಕಲೆನ ನಾನು ಆಚೆ ತರಬೇಕು. ಅದಕ್ಕೆ ನನಗೆ ಸಮಯ ಬೇಕು. ನಾನು ಅದಕ್ಕೋಸ್ಕರ ಹೇಳಿದೆ, 365 ದಿನದಲ್ಲಿ 200 ದಿನ ನಾನು ಆ ಮಕ್ಕಳ ಜೊತೆ ಕಲಿತೀನಿ. ಓಕೆ, ಈ 365 ದಿನಗಳಲ್ಲಿ 200 ದಿನ ನೀವು ಮಕ್ಕಳ ಜೊತೆ ಈ ರಂಗ ಸೇವೆಗೋಸ್ಕರ. ಹೌದು ಸರ್. ನನ್ನ ಜೊತೆಗೆ ತುಂಬ ಜನ NSDಯಲ್ಲಿ ಸರ್ಟಿಫೈ ಆಗಿರೋವಂಥವ್ರು, ನೀನಾಸಮಲ್ಲಿ ಮತ್ತು ರಂಗಾಯಣದಲ್ಲಿ ಸರ್ಟಿಫೈ ಆಗಿರೋವಂಥವ್ರು ನನ್ನ ಜೊತೆ ಸೇರ್ಕೊಂಡಿದ್ದಾರೆ. ಬಟ್ ಯಾವುದೇ ಕಾರಣಕ್ಕೂ ಅವ್ರು ಯಾರೂ ಕೂಡ ಒಂದು ಸ್ವಾರ್ಥತೆಯಾಗಿ ಬಂದಿಲ್ಲ. ಸೊ ಕಮರ್ಷಿಯಲ್, ಕಂಪ್ಲೀಟ್ಲಿ ಸೋಷಿಯಲ್ ಕಲ್ಚರಲ್ ಸರ್ವಿಸ್ ಓರಿಯೆಂಟೆಡ್ ಆಗಿ ಇದ್ದೀರಾ ಸರ್. ಜೊತೆಗೆ ನೀವು ನಿಮ್ಮ ಏನಂತೀರಾ, ನಿಮ್ಮ ಪ್ರಿವಿಲೇಜ್, ನಿಮ್ಮ ಪ್ರೈಡ್ ಎಲ್ಲದೂ ಒಂದು, ನಿಮ್ಮ ತಂದೆಯಲ್ಲಿ ನೀವು ಒಂದು ದೈವತ್ವನೂ ಕಾಣ್ತೀರಾ, ಜೊತೆಗೆ ಅಲ್ಲಿಯೇ ಒಂದು ರೂಟ್, ಒಂದು ಬೇರು ಕೂಡ ಕಾಣ್ತೀರಾ. ಸೊ ನಿಮ್ಮ ತಂದೆಯವರ ಬಗ್ಗೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ, ಅಂದ್ರೆ ನಮ್ಮ ಊರಲ್ಲಿ, ನಮ್ಮ ಚಿಕ್ಕಮಗಳೂರಲ್ಲಿ. ಅಪ್ಪಾಜಿ ಅವ್ರ ಬಗ್ಗೆ ಒಂದು ಪರಿಚಯ. ನಮ್ಮ ತಂದೆಯವರು ಬಂದು ಸಿ ಲಕ್ಷ್ಮಣ್ ಅಂತ ಹೇಳಿ, ಅವರು ಮೂಲತಃ ಬಂದು ತೋಟಗಾರಿಕಾ ಶಿಕ್ಷಕರು, ಆರ್ಟಿಕಲ್ಚರ್ ಟೀಚರ್ ಅವರು ಟೀಚರ್ ಆಗೋಕ್ಕಿಂತ ಮುಂಚೆ ಇದೇ ಸುತ್ತಮುತ್ತ ದಾಂಡೇಲಿಯಲ್ಲಿ ಮತ್ತು ಬೇರೆ ಬೇರೆ ಫಾರೆಸ್ಟಲ್ಲಿ ಅವರು ಫಾರೆಸ್ಟ್ ಆಫೀಸರಾಗಿ ಕೆಲಸ ಮಾಡ್ತಾಯಿದ್ರು.
ಎಮ್.ಎಚ್. ಮರಿಗೌಡರನ್ನ ನಾನು ನೆನೆಸ್ಕೊತೀನಿ. ಯಾಕೆಂದರೆ ಎಮ್.ಎಚ್. ಮರಿಗೌಡರು ತೋಟಗಾರಿಕಾ ಪಿತಾಮಹ ಅಂತ ಕರೀತಾರೆ ಈಗಲೂ ಕೂಡ. ಸೊ ಲಾಲ್ಬಾಗ್ನ ಕಟ್ಟಿದವರು ಅವರು. ಸೊ ಬೆಂಗಳೂರಲ್ಲಿರೋಂಥ ಲಾಲ್ಬಾಗ್ ಕಟ್ಟಿದವರು ಅವರು. ಮೈಸೂರಲ್ಲಿರುವಂಥ ಯಾವುದು ತೋಟಗಾರಿಕೆ ಏನಿದೆ ಅದೆಲ್ಲನೂ ಅವರೇನೆ ತಂದವರು. ಸೊ ಅವರು ನಮ್ಮ ತಂದೆಯವರ ಒಂದು ಪ್ರತಿಭೆನ ಗುರುತಿಸಿ ಈ ವ್ಯಕ್ತಿ ಶಿಕ್ಷಕನಾದರೆ ರಂಗಭೂಮಿಗೂ ಅನುಕೂಲ ಆಗುತ್ತೆ, ಸೊ ಶಿಕ್ಷಣನೂ ಕೊಡ್ತಾನೆ ಅಂತ ಹೇಳಿ ಆ ಕಾನ್ಸೆಪ್ಟೇ ಇರಲಿಲ್ಲ ಯಾವುದಲ್ಲಿ ಅಂತಂದರೆ, ಶಾಲೆಗಳಲ್ಲಿ ಸಬ್ಜೆಕ್ಟ್ಗಳಿರ್ತಿತ್ತು, ಕ್ರಾಫ್ಟ್ ಇರ್ತಾಯಿತ್ತು. ಆ ಕ್ರಾಫ್ಟ್ ಜೊತೆಗೆ ಆರ್ಟಿಕಲ್ಚರ್ ಅನ್ನೋ ಒಂದು ಸಬ್ಜೆಕ್ಟು ಅಂದರೆ ಇಡೀ ಕರ್ನಾಟಕದಲ್ಲಿ 2-3 ಶಾಲೆಗಳಲ್ಲಿ ಮಾತ್ರ ಆ ಪೋಸ್ಟ್ ಇದೆ. ಸೊ ಆ ಪೋಸ್ಟ್ಗೆ ನಮ್ಮ ತಂದೆಯವ್ರನ್ನ ಹಾಕಿದ ಮೇಲೆ ಆ ಮಕ್ಕಳ ಜೊತೆ ಬೆರೆದಂಥ ರೀತಿ, ಆವಾಗ ಅವ್ರ ಸಂಸ್ಥೆ ಕಟ್ಟಿದ್ದು 75ರಲ್ಲಿ ಸಂಸ್ಥೆ ರಂಗಕಾಳೆ ಅಂತ ಕಟ್ಟಿ ಅವ್ರೇನು ಮಾಡೋದು ಅಂದರೆ ಅವರ 13ನೇ ವಯಸ್ಸಲ್ಲೇ ಮನೆ ಬಿಟ್ಟರು. ಇಲ್ಲಾಂದರೆ ಅವ್ರು ಸೇವೆ ಮಾಡೋಕ್ಕಾಗ್ತಿರ್ಲಿಲ್ಲ. ಮನೆ ಬಿಟ್ಟರು. ಮನೆಯವರ ಆಶ್ರಯಗಳನ್ನ ತೊರೆದಾಗ್ಲೇ ನಿಮಗೆ ಕಷ್ಟಗಳೇನು, ಯಾರ ಕಷ್ಟ ಏನು ಅನ್ನೋದು ಅರ್ಥ ಆಗುತ್ತೆ. ಹೌದು 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 ಇಲ್ಲ, ಅವರು 13ನೇ ವಯಸ್ಸಿಗೆ ಅವ್ರಿಗೇನಾಗಿತ್ತು ಅಂತಂದರೆ, ನಾನು ಯಾವುದೋ ಒಂದು ಗುಂಪಲ್ಲಿ ನಾನು ಸೇರ್ಕೊಂಡಿದ್ದೀನಿ, ಯಾವುದೋ ಒಂದು ನಾನು ಗೂಡಲ್ಲಿ ಕಟ್ಟಾಕಿದ್ದಾರೆ, ನಂದು ಇದಲ್ಲ ಅಂತ ಹೇಳಿದಾಗ ಅವ್ರು ಆಚೆ ಬಂದಿದ್ದು. ಸೊ ಅವ್ರೇನು ಮಾಡಿದ್ರು, ಹಾರ್ಮೋನಿಯಂ ಕಲಿತ ಭವಾನಿ ತ್ಯಾಗರಾಜ್ ಅಂತ ಒಂದು ಮ್ಯೂಸಿಷಿಯನ್ ಅವರು, ಅವ್ರ ಹತ್ರ ಹಾರ್ಮೋನಿಯಂ ಕಲಿತು, ಆರ್ ನಾಗೇಶ್ ಅಂತ ಹೇಳಿ ಅವ್ರ ಹತ್ರ ರಂಗಭೂಮಿಯಲ್ಲಿ ತೊಡ್ಕೊಂಡು ಅಲ್ಲಿ ಅವರು ಟ್ರೈನ್ ಆಗಿ ಪ್ರಾಕ್ಟಿಕಲ್ ಟ್ರೈನಿಂಗ್ ತೊಗೊಂಡು ಎಷ್ಟೋ ಸ್ಕ್ರೀನ್ಗಳೆಲ್ಲ ಎಳೆಯುವಂಥ ಕೆಲಸಗಳೆಲ್ಲ ಮಾಡಿದ್ದಾರೆ. ಸೊ ರೈಟ್ ಫ್ರಮ್ ಬೇಸಿಕ್ 13 ಇಯರ್ಸ್. ಹೌದು. ಅಲ್ಲಿಂದ ಬಂದಾಗ ಆಮೇಲೆ ಅವ್ರಿಗೆ ಒಂದು ಶಿಕ್ಷಕನಾಗಿ ಅವಕಾಶ ಸಿಕ್ಕಿದ ಮೇಲೆ ಅವ್ರೇನು ಮಾಡಿದ್ರು, ಆ ಶಾಲೆಯಲ್ಲಿ ಹೋದಾಗ ಅಲ್ಲಿನ ಮಕ್ಕಳಿಗೆ ಸೇಮ್ ಥಿಯೇಟ್ರಿನ ಕಾನ್ಸೆಪ್ಟ್, ಥಿಯೇಟ್ರಿನ್ ಎಜುಕೇಷನ್, ನೀವು ಎಜುಕೇಷನ್ನು ಕಲಿತಿದ್ದೀರಿ, ಥಿಯೇಟ್ರೂ ನಾನು ಅಲ್ಲಿ ಕೊಡ್ತಾ ಇದ್ದೀನಿ, ಜೊತೆಗೆ ನಿಮಗೆ ಆರ್ಟಿಕಲ್ಚರು ಕೊಡ್ತಾ ಇದ್ದೀನಿ. ಕೃಷಿ, ರಂಗ ಸೇವೆ ಮತ್ತು ಸಾಮಾಜಿಕ ಶೈಕ್ಷಣಿಕ ಎಲ್ಲಾನು. ಅದಕ್ಕೆ ಅವರು ಒಂದು ಟ್ಯಾಗ್ಲೈನ್ ಕೊಟ್ಟಿದ್ದಾರೆ, ಸಸಿ ಮತ್ತು ಶಿಶು ಈ ದೇಶದ ಅಮೂಲ ಸಂಪತ್ತು ಅಂತ. ಸೊ ಸಸಿ ಹೇಗೆ ಬೆಳೆಯುತ್ತೆ, ಆ ಶಿಶು ನೀವು ಹಾಗೆ ತಗೊಂಡು ಹೋಗಬೇಕು ಅಂತ. ಸೊ ಈ ದೇಶದ ಅಮೂಲ ಸಂಪತ್ತು ನಾವೇನು ಅನ್ಕೊತೀವಿ, ಬಿಸ್ನೆಸ್, ಟ್ರಾನ್ಸ್ಪೋರ್ಟ್, ಅದು ಇದು ಬೇಸಿಕ್ ಅಮ್ಯುನಿಟಿ ಅನ್ಕೊಂತೀವಿ. ಬಟ್ ಅದು ಯಾವುದೂ ಅಲ್ಲ. ನಮಗೆ ಬೇಕಾಗಿರೋದು ಗಾಳಿ, ಬೆಳಕು, ಇದು ಸಸಿ ಕೊಡುತ್ತೆ. ಶಿಶು ಏನು ಮಾಡ್ತಾರೆ, ಆ ಶಿಶು ಆ ಸಸಿ ಬೆಳೆದಂಗೆ ನೀವು ಶಿಶುನು ಬೆಳೆಸಿ. ಹ್ಯೂಮನ್ ರಿಸೋರ್ಸ್ ಪ್ಲಸ್ ನಮ್ಮ ಲ್ಯಾಂಡ್ ಬೇಸಿಕ್ ಏನು. ಹೌದು. ಆಮೇಲೆ ಅವರು ಅಲ್ಲಿ ಶಿಕ್ಷಕರಾಗಿ ಆಚೆ ಬಂದ ಮೇಲೆ ಸುಮಾರು 8,000ಕ್ಕೂ ಹೆಚ್ಚು ನಾಟಕಗಳನ್ನ ಪ್ರದರ್ಶನ ಮಾಡಿದ್ರು ಆಲ್ ಓವರ್ ಇಂಡಿಯಾ. ಆ ಮಕ್ಕಳನ್ನೇ, ಆ ಸರ್ಕಾರಿ ಶಾಲೆ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಅವರಿಗೆ ವಿಭಿನ್ನವಾದಂಥ ನಾಟಕಗಳು, ಒಂದೇ ಒಂದು ಸೆಕ್ಟರಲ್ಲಿ ಅವರು ಫಿಟ್ ಆಗಲಿಲ್ಲ. ಬಸವಣ್ಣ ಅವರದ ಕಾರ್ಣಿಕ ಶಿಶು ಆಗ್ಬೋದು, ಕುವೆಂಪು ಅವರ ನನ್ನ ಗೋಪಾಲ ಆಗ್ಬೋದು, ಮೋಡಣ್ಣ ತಮ್ಮ, ಬೊಮ್ಮನಹಳ್ಳಿಯ ಕಿಂದರಿ ಜೋಗಿ, ಈ ಥರ ಎಲ್ಲನೂ ಮಕ್ಕಳ ನಾಟಕಗಳು. ಅವರಲ್ಲಿದ್ದು ಒಂದು ಏನಂತಂದರೆ ಯೂನಿಕ್ನೆಸ್ಸು, ಸಣ್ಣ ಮಕ್ಕಳಿಗೆ ಮೀಸೆ ಹಾಕಲ್ಲ. ಯಾಕೆ ಅಂತಂದರೆ ಆ ನೈಜತೆನೇ ಹೊಟ್ಟೋಗುತ್ತೆ. ಸಣ್ಣ ಮಗುಗೆ ಆ ಸಣ್ಣ ಮಗುದೇ ಕ್ಯಾರೆಕ್ಟರ್ ಕೊಟ್ಟಾಗ ಅದು ಅದೇ ಕ್ಯಾರೆಕ್ಟರ್ ಮಾಡುತ್ತೆ. ಈಗ ನನಗೆ ಸಣ್ಣದು ಮಾಡುವಂತಂದಾಗ ನಾನೇನು ಮಾಡ್ತೀನಿ, ಎಲ್ಲ ತೆಗಿಬೇಕು, ನಾನು ಸಣ್ಣೊಂದು ಥರ ರಿಪ್ಲಿಕೇಶನ್ ಅಂದರೆ ಅನುಕರಣೆ ಮಾಡ್ತೀನಿ. ಸೊ ನಾಟಕಗಳಲ್ಲಿ ಅನುಕರಣೆ ಇರಬಾರ್ದು, ಆ ಮಕ್ಕಳಲ್ಲಿ ಏನಿರುತ್ತೆ ಇನ್ನರ್ ಟ್ಯಾಲೆಂಟ್ ಅದು ಹಾಗೇ ಆಚೆ ಬರಬೇಕು ಅಂತ. ಸೊ ಅವ್ರೇನು ಮಾಡ್ತಿದ್ರು, ದೊಡ್ಡವ್ರ ಕ್ಯಾರೆಕ್ಟ್ರು ದೊಡ್ಡವರೇ ಮಾಡಬೇಕು, ಸಣ್ಣವ್ರ ಕ್ಯಾರೆಕ್ಟ್ರು ಸಣ್ಣವರೇ ಮಾಡಬೇಕು. ಸೊ ಅವಾಗೇನಾಗುತ್ತೆ, ಅವರಲ್ಲಿರುವಂಥ ಒಂದು ಪ್ರತಿಭೆ ಆಚೆ ಬರುತ್ತೆ, ಅದು ಅನಾವರಣೆ ಆಗುತ್ತೆ. ಸೊ ಯಾವುದೂ ಕೂಡ ಇನ್ನೊಬ್ಬರಿಂದ ಅದು ಅವಲಂಬಿಸಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವ್ರು ಮಾಡ್ತಾ ಬಂದರು. ಸೊ 8,000ಕ್ಕಿಂತ ಹೆಚ್ಚು ಶೋಗಳು ಮಾಡಿ ನಂತರ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿನೂ ಬಂತು. ಅವರು ಯಾರು ನಮ್ಮ ಪ್ರೆಸಿಡೆಂಟ್ ಆಗಿದ್ದರು ಅವಾಗ, ಮುಖರ್ಜಿಯವರು, ಪ್ರಣಬ್ ಮುಖರ್ಜಿ ಸರ್ ಇದ್ದಾಗ ಅವ್ರಿಗೆ ರಾಷ್ಟ್ರ ಪ್ರಶಸ್ತಿ ಬೆಸ್ಟ್ ಟೀಚರ್ ಅಂತ. ಆರ್ಟಿಕಲ್ಚರ್ ಸಬ್ಜೆಕ್ಟಲ್ಲಿ ರಾಷ್ಟ್ರ ಪ್ರಶಸ್ತಿ ತಗೊಂಡಂಥ ಇಡೀ ಇಂಡಿಯಾದಲ್ಲೇ ಏಕೈಕ ವ್ಯಕ್ತಿ ಲಕ್ಷ್ಮಣ್ ಅವರು. ಯಾಕಂದರೆ ಆ ಒಂದು ಪೋಸ್ಟ್ಗೆ ಗೊತ್ತಿಲ್ಲ. ಏನಂತಂದರೆ ಹೇಳ್ತಾರೆ, ಆ ಪ್ರಶಸ್ತಿ ಏನದು, ಮ್ಯಾಥ್ಸ್ ಟೀಚರ್, ಮ್ಯಾಥ್ಸ್ ಟೀಚರ್, ಕನ್ನಡ ಟೀಚರ್, ಈ ಥರ ಸೈನ್ಸ್ ಟೀಚರ್, ಅವರೇನೋ ಒಂದು ಯುನಿಕ್ನೆಸ್ಸಲ್ಲಿ ಮಾಡಿಕೊಟ್ರು. ಆ ಥರ ಇದ್ದಾಗ ಆರ್ಟಿಕಲ್ಚರ್ ಅನ್ನೋ ಒಂದು ಆ ಪೋಸ್ಟೇ ಇಲ್ದಿರೋಂಥ ಒಂದು ಸಬ್ಜೆಕ್ಟ್ಗೆ ರಾಷ್ಟ್ರ ಪ್ರಶಸ್ತಿ ಬರಬೇಕು ಅಂತಂದ್ರೆ ಯಾವ ಥರ ಇಂಪ್ಯಾಕ್ಟ್ ಮಾಡಿ 30 ವರ್ಷಗಳ ಶ್ರಮ, ಅವರ 30 ವರ್ಷಗಳ ಶ್ರಮ. ಇದೇ ಕಾನ್ಸೆಪ್ಟ್ ಅವರೇ ಹೇಳ್ತಾ ಇದ್ದೇನಂತಂದರೆ, ರಂಗಮುಖೇನ ಶಿಕ್ಷಣ. ನಾವು ಹೇಗೆ ಮಕ್ಕಳನ್ನ ಬೆಳೆಸ್ತೀವಿ, ಸಸಿನೂ ಹಾಗೆ ಬೆಳೆಸಿ. ಸಸಿನ ಹೇಗೆ ನೋಡ್ಕೊತೀರಿ, ಮಕ್ಕಳನ್ನ ಹಾಗೆ ನೋಡ್ಕೊಳ್ಳಿ, ಅಷ್ಟೇ ಸರ್. ಇಟ್ಸ್ ಅಂದರೆ ಬಹುಶಃ ನಿಮಗೆ ಇವತ್ತು ಪ್ರತಿನಿತ್ಯ ವೆನ್ ಯು ಸ್ಟೆಪ್ ಫಾರ್ವರ್ಡ್ ಯು ರಿಮೆಂಬರ್ ಯುವರ್ ಡ್ಯಾಡ್, ಅವರ ಅಪ್ಪಾಜಿ ಅವರ ಒಂದು ಮಾರ್ಗದರ್ಶನ
ಪರೋಕ್ಷವಾಗಿ ನಿಮಗೆ ಪ್ರಕೃತಿಯಲ್ಲಿ ಇದೆ, ಹೌದು. ಯಾಕೆಂದ್ರೆ ಅವ್ರು ಬಿಟ್ಟೋಗಿರೋ ಕುರುಹುಗಳು ಆಗಿದೆ. ಸರ್, ಜೊತೆಗೆ ಇವತ್ತು ನಾವು ಮಾತಾಡ್ತಾ ಆಫ್ ದ ಕ್ಯಾಮ್ರಾ ನಾವು ಮಾತಾಡ್ತಾ ಬಂದ್ವಿ ದಟ್ ನಿಮಿಗೂ ಮತ್ತು ಇಲ್ಲಿ ನಮ್ಮ ಸ್ಥಳೀಯವಾದ ಹಿರೇಮಗಳೂರು ಕಣ್ಣನ್ ಮಾಮರವರಿಗೂ ಒಂದು ಅಪೂರ್ವವಾದ ನಂಟಿದೆ. ಆ ಒಂದು ನಂಟ್ ಬಗ್ಗೆ ನಮ್ಮ ಹಿರೇಮಗಳೂರು ಕಣ್ಣನ್ ಮಾಮ ಅವರು ಮತ್ತೆ ನಿಮ್ಮ ನಂಟು ಹೇಳ್ತಾ ಇದ್ರಿ. ಹೌದು, ನಾನು ಕುವೆಂಪು ಅವರ ಫಾಲೋವರ್. ನಾನು ಕುವೆಂಪು ಅವರ ಒಂದು ಆದರ್ಶಗಳನ್ನ ನಾನು ಅದನ್ನು ಅನುಸರಿಸ್ತಾ ನಡ್ತಾ ಬರ್ತಾ ಇರೋನು. ಸೊ ನಾನು ವಿವಾಹಕ್ಕೆ ನಾನು ಇದು ಮಾಡಿದಾಗ ನಮ್ಮ ತಂದೆಯವರು ಅಗಲಿದ್ರು. ಸೊ ಆವಾಗ ಏನಾಯಿತು ಅಂತಂದರೆ ನಮ್ಮ ತಂದೆಯವರೇ ನೋಡಿದಂಥ ಒಂದು ಹುಡುಗಿನ ನಾವು ತುರುವೇಕೆರೆಯಲ್ಲಿ ನೋಡಿದರು. ನಮ್ಮ ತಂದೆಯವರ ಆಸೆ ಏನಂತಂದರೆ, ಅವರು ಆಸೆ ಅನ್ನೋದಕ್ಕಿಂತ ಅವರು ಅದರ ಫಾಲೋವರೇ ಆಗಿದ್ದರು. ಸೊ ಎಲ್ಲೂ ಕೂಡ ಆಡಂಬರದ ಜೀವನ ಸರಿ ಇಲ್ಲ, ಮೆಟೀರಿಯಲಿಸ್ಟಿಕ್. ಹೌದು, ಆಡಂಬರದಲ್ಲಿ ನೀವು ಯಾಕೆ ಮದುವೆ ಆಗಬೇಕು ಅನ್ನೋದೊಂದು. ಸೊ ಕುವೆಂಪು ಅವರು ಹೇಳಿದ್ದಾರೆ ಮಂತ್ರಮಾಂಗಲ್ಯ. ಅದನ್ನು ನಮ್ಮ ಹಿರೇಮಗಳೂರು ಸರ್, ಕಣ್ಣನ್ ಸರ್ ಮಾಡಿದಂಥ ಒಂದು ಅದ್ಭುತವಾದಂಥ ಪ್ರಚಾರ ಕುವೆಂಪು ಅವರು ಬರೆದಿದ್ದಕ್ಕೂ ಸಾರ್ಥಕ ಅಂತ ನಾನು ಈ ಇದರಲ್ಲಿ ಹೇಳ್ತೀನಿ. ಯಾಕೆ ಅಂತಂದರೆ ಕುವೆಂಪು ಅವರು ಜನ್ಮಸ್ಥಳದಲ್ಲೇ ಏನು ಮಾಡ್ತಾಯಿದ್ದಾರೆ, ಈಗ ಕೆಲವೊಂದು ಅಪ್ಡೇಟ್ಗಳಾಗ್ತಾ ಇದೆ. ಅಂದರೆ ಆ ಒಂದು ವಾತಾವರಣದಲ್ಲಿ ಅಪ್ಡೇಟ್ ಮಾಡ್ತಾಯಿದ್ದಾರೆ. ಆದರೆ ಕಣ್ಣನ್ ಸರ್ ನನಗೆ ಮದುವೆ ಮಾಡಿಕೊಟ್ರು. ಅವರ ತಮ್ಮವರ ಹೆಸರು ಮರ್ತುಬಿಟ್ಟೆ ನಾನು. ಸರ್, ಅವರು ಸೇರಿಕೊಂಡು, ದೊಡ್ಡರಂಗೇಗೌಡರು ಸರ್ ಸೇರಿಕೊಂಡು, ಜೊತೆಗೆ ಹಂಪ ನಾಗರಾಜಯ್ಯ ಸರ್ ಸಮ್ಮುಖದಲ್ಲಿ ನನಗೆ ಮಂತ್ರಮಾಂಗಲ್ಯ ವಿವಾಹ ಆಯಿತು. ಸೊ ನನಗೆ ಅವರು 2018 ಕರೆಕ್ಟ್ 18. ಯಾಕೆಂತಂದರೆ ನನ್ನ ಒಂದು ಆದರ್ಶ ನಾನೇನು, ಐ ಆಮ್ ಸೋ ಸ್ಯಾಟಿಸ್ಫೈಡ್ ಟುಡೇ. ನಾನೇನು ಹೇಳ್ತೀನಿ ಅಂತಂದರೆ, ಎಲ್ಲಾದರೂ ಒಂದು ಕಡೆ ಆಡಂಬರದ ಮದುವೆಗಳು ನಡೀತಾ ಇರ್ಬೇಕಾದ್ರೆ ನನಗೆ ಬೇಜಾರಾಗತ್ತೆ, ಇದು ಬೇಡ ಆಗಿತ್ತು ಅಂತ. ನೀವು ಅದೇ ಅರ್ಧ ದುಡ್ಡನ್ನ ತೊಗೊಂಡೋಗಿ ಅದಕ್ಕಾದರೂ ಬಳಸಿದ್ದಿದ್ರೆ ನಿಮ್ಗೆ ರಿಟರ್ನ್ ಸಿಗ್ತಾಯಿತ್ತು ಅಂತ. ಸೊ ನನ್ನ ಮದುವೆ ಆಗಿದ್ದು ಇದೇ ಜಾಗದ ನಮ್ಮ ಸರ್ ಅವರು ನಾನು ಯಾವತ್ತೂ ನೆನೆಸ್ತೀನಿ. ಅವರು ಮತ್ತು ನಾನು ತುಂಬ ರೆಫರ್ ಮಾಡಿದ್ದೀನಿ ಅವ್ರನ್ನ ಬೆಂಗಳೂರಿನಲ್ಲಿ ಒಂದು 2-3 ಕಡೆ. ಬಟ್ ಸರ್ ಒಂದೊಂದು ಸತಿ ತುಂಬಾ ಬ್ಯುಸಿ ಇರ್ತಾರೆ, ಹಾಗಾಗಿ ತಮ್ಮವ್ರನ್ನ ಕಳಿಸ್ಕೊಡ್ತಾರೆ. ಸೊ ಯಾವತ್ತೂ ಕೂಡ ಅವರು ಸಂಭಾವನೆಗೆ ತಲೆ ಕೆಡ್ಸ್ಕೊಂಡವ್ರೆ ಅಲ್ಲ, ಅದರಲ್ಲಂತೂ ನಾನು ಫಾರ್ ಶೋರ್. ಯಾಕೆಂತಂದರೆ ಯಾವತ್ತೇ ನಾನು ಕರೆದಾಗಲೂ ಆ ಡೇಟ್ ನೋಡ್ತಾರೆ, ಈ ಡೇಟಲ್ಲಿ ನಾನು ಬ್ಯುಸಿ ಇದ್ದೀನಲ್ಲಪ್ಪ, ತಮ್ಮನ್ನು ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು ಸರ್, ನನಗೇನಾಗಬೇಕಾಗಿದೆ ಅಲ್ಲಿ ಕೆಲಸ ಆಗಬೇಕು. ಯಾಕೆಂದರೆ ಆ ಒಂದು ತತ್ವದಲ್ಲಿ ಸರ್ ಅದು ಅಷ್ಟು ಇನ್ವಾಲ್ವ್ಮೆಂಟ್ ಇದೆ ಅವ್ರಿಗೆ. ನನಗೂ ತುಂಬ ಖುಷಿಯಾಗುತ್ತೆ. ನಾನು ಅವರ ಸಮ್ಮುಖದಲ್ಲಿ ನಾನು ಮದುವೆ ಆಗಿದ್ದೀನಿ, ನನ್ನ ಮದುವೆ ಮಾಡಿಕೊಟ್ಟಿದ್ದಾರೆ ಅವರು ಅಂತ. ಹಾಗಾಗಿ ನಾನು ನೆನೆಸ್ಕೊತೀನಿ ಈ ಜಾಗನ. ಅದ್ಭುತ, ತುಂಬ ಚೆನ್ನಾಗಿದೆ ಸರ್. ಜೊತೆಗೆ ಈಗ ನೀವು ಇವತ್ತಿನ ದಿನಗಳಲ್ಲಿ ಪ್ರತಿನಿತ್ಯ ನೀವು ಯಾವ್ದ್ರ ಮೇಲೆ ವರ್ಕ್ ಮಾಡ್ತಾ ಇದ್ದೀರಾ? ಅಪಾರ್ಟ್ ಫ್ರಮ್ ರಂಗಕರ್ಮ ಏನಾದರೂ ಹೊಸ ಸ್ಕ್ರಿಪ್ಟ್ ಬರೀತಾ ಇದ್ದೀರಾ, ಪ್ರಾಜೆಕ್ಟ್ಸು ಅಥವಾ ಏನೋ ಪ್ಲ್ಯಾನ್ಸ್ ಇದೆಯಾ? ಅಥವಾ ನಿಮ್ಮ ಈ ಒಂದು ಕಾರಣಿಕ ಶಿಶು ಏನು ನೀವು ಒಂದು ಕ್ರಾಂತಿಯಾಗಿ ನಡ್ಕೊಂಡ್ಬಂದಿದೆ, ನಾಟಕ ಆಗಿ, ಸಿನಿಮಾ ಆಗಿ, ಒಂದು ಅಧ್ಯಯನ ಆಗಿ ಅಪ್ಪಾಜಿ ಅವ್ರದ್ದು. ಸೊ ಅದು ಈಗ ಯಾವ ಹಂತಕ್ಕೆ ಹೋಗ್ತದೆ, ಏನು ಮಾಡ್ತಾ ಇದ್ದೀರಾ ಅನ್ನೋದು? ಕಾರಣಿಕ ಶಿಶು ಬಗ್ಗೆ ತಾವು ಅದರ ಹಿಸ್ಟ್ರಿ ಹೇಳಬೇಕು ಅಂತಂದರೆ, ಲೈಕ್ ಅವರು ಮಾಡಿದಂಥ ಒಂದು ರೆವಲ್ಯೂಷನ್ ಅಂತ ನಾನು ಅಂದ್ಕೊತೀನಿ, ಇತಿಹಾಸ ಅದು. ಯಾಕೆಂತಂದರೆ ಇಲ್ಲಿ ನಾನು ಯಾವುದೇ ಒಂದು ಧರ್ಮ ಜಾತಿ ಬಗ್ಗೆ ನಾನು ತಗೊಳ್ಳೋದಿಲ್ಲ. ಯಾಕೆಂತಂದರೆ ಇವರೆಲ್ಲರೂ ಮಹಾ ವ್ಯಕ್ತಿಗಳು ಹೇಳಿದ ಒಂದೇ, ವಿಶ್ವ ಮಾನವನಾಗು, ಮೊದಲು ಮಾನವನಾಗು ಅಂತ. ಹಾಗಾಗಿ ಕುವೆಂಪು ಅವರಾಗ್ಬೋದು, ಬಸವಣ್ಣವರಾಗ್ಬೋದು, ಅಂಬೇಡ್ಕರ್ ಅವರಾಗ್ಬೋದು, ಹಿಂದೆ ಬಂದಂಥ ಎಷ್ಟೋ ಹಿರಿಯ ವ್ಯಕ್ತಿಗಳೆಲ್ಲನೂ ಹೇಳ್ಕೊಂಬಂದಿದ್ದು ಅದೇನೆ. ಸೊ ನಮ್ಮ ತಂದೆಯವರು 1975ರಲ್ಲಿ ಒಂದೇ ಒಂದು ಲೈನ್ ಅಂದರೆ ಏನಂತಂದರೆ, ಓತನ ಗಂಟಲಂ ಬಿಗಿವಂತಿದ್ದ ಜನಿವಾರ ಬಿಸುಟ್ಟು, ಇದು ಒಂದು ಹರಿಹರ ರಗಳೆ ಒಂದು ಸಾಲು. ಬಸವಣ್ಣ ಅವರು ಬಾಲ್ಯ ಹೇಗಿತ್ತು, ಬಿಜ್ಜಳ ಆಸ್ಥಾನಕ್ಕೆ ಬಂದು ಅವರು ಕೂಡಲ ಸಂಗಮದಿಂದ ಬಂದು ಅಲ್ಲಿ ನಡೆದಂಥದ್ದು ತುಂಬ ದಾಖಲೆಗಳಿದೆ. ಆದರೆ ಬೇಸಿಕ್ ಅವ್ರ ಬಾಲ್ಯದ್ದು ಗೊತ್ತಿಲ್ಲ. ಬಾಲ್ಯ ಅಂತಂದರೆ ಒಂದು ಬ್ರಾಹ್ಮಣ ಕುಟುಂಬದವ್ರಿಗೆ ಯಾವಾಗ ನೀವು ಜನಿವಾರ ಧಾರಣೆ ಮಾಡ್ತೀರಿ, ಉಪನಯನ ಯಾವಾಗ ಮಾಡ್ತೀವಿ, ಒಂದು ಮೆಚುರಿಟಿ 12-13 ಏಜಿಗೆ ಬಂದ ಆ ಸಂದರ್ಭಗಳಲ್ಲಿ ಉಪನಯನ ಮಾಡ್ತಾರೆ. ಸೊ ರಿಸರ್ಚ್ ವೆಂಟ್ ಆನ್ ಆ ಟೈಮಲ್ಲಿ. ಅಂದರೆ ಓತನ ಗಂಟಲಂ ಬಿಗಿವಂತಿದ್ದ ಜನಿವಾರ ಬಿಸುಟ್ಟು ಅನ್ನೋ ಒಂದು ಆ ಸೆಂಟೆನ್ಸ್ ತಗೊಂಡು ಸುಮಾರು 25-30 ವರ್ಷಗಳ ಕಾಲ ಆ ಒಂದು ಸ್ಕ್ರಿಪ್ಟ್ ಮೇಲೆ ಅವರು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿದ್ರು. ಏನಿದು ಬಸವಣ್ಣವರ ಬಾಲ್ಯ ನಾನು ಮಾಡಬೇಕು, ಬಸವಣ್ಣವರ ಬಾಲ್ಯ ನಾನು ಒಂದು ನಾಟಕದ ರೂಪದಲ್ಲಿ ನಾನು ಆಚೆ ತರಬೇಕು ಅಂತ ಹೇಳಿ ಒಂದೊಂದು ಪೇಜು, ಒಂದೊಂದು ಸೆಂಟೆನ್ಸ್ನೂ ಕೂಡ ಪ್ರತಿಯೊಂದು ಮಠಗಳಿಗೆ ಭೇಟಿ ಮಾಡಿ, ಪ್ರತಿಯೊಬ್ಬರು ದೊಡ್ಡ ದೊಡ್ಡ ಬುದ್ಧಿಯವ್ರನ್ನ ಗುರುಗಳನ್ನ ಭೇಟಿ ಮಾಡಿ, ಇದು ಸರಿ ಇದೆಯಾ, ಇದರಲ್ಲಿ ಏನಾದರೂ ತಪ್ಪಾಗಿದೆಯಾ ದಯವಿಟ್ಟು ಹೇಳಿ,
ದೊಡ್ಡ ದೊಡ್ಡ ಕಾನ್ಫರೆನ್ಸ್ ಮಾಡಿದ್ರು ಆ ಟೈಮಲ್ಲಿ ಎಲ್ಲ. ಅಂದಾಜು 75-80 ಟೈಮ್. ಯಾಕೆಂತಂದರೆ ನಮ್ಮ ತಂದೆಯವರ ಬರವಣಿಗೆಗಳು ಯಾವ ಥರ ನನಗೆ, ಯಾಕೆ ನಾನು ಆಗಿನೂ ಹುಟ್ಟಿರಲಿಲ್ಲ, ಆದರೂ ಕೂಡ ನನಗೆ ವಿಷಯ ಹೇಗೆ ಗೊತ್ತಾಗುತ್ತೆ ಅಂದರೆ, ನಮ್ಮ ತಂದೆಯವರಿಗೆ ಒಂದು ಹ್ಯಾಬಿಟ್ ಇದೆ, ಎವ್ರಿ ಡೇ ಡೈರಿ. ಅವ್ರು ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲಗೋವರೆಗೂ ಏನು ಮಾಡ್ತಾರೆ ಡೈರಿಯಲ್ಲಿ ಬರ್ತಿರ್ತಾರೆ. ಸೊ ಅದೆಲ್ಲ ಸರ್ಚ್ ಮಾಡಿದಾಗ ನನಗೆ ಆದಂಥ ಒಂದು ಹೌದು ಅವ್ರು ಏನೇನು ಮಾಡ್ಕೊಂಬಂದರು ಬಿಫೋರ್ ಮೈ ಬರ್ತ್. ಸೊ ಅವಾಗೇನಾಯಿತು ಅಂತಂದರೆ, ಈ ಒಂದು ಸ್ಕ್ರಿಪ್ಟ್ನ ಮಾಡಬೇಕಾದ್ರೆ ಪ್ರತಿ ಕಡೆ ಹೋಗಿ ರಿಸರ್ಚ್ ಮಾಡಿ ಅವ್ರ ಹತ್ರ ಕೇಳಿ ತಿಳಿದು ಅರ್ಥ ಮಾಡಿಕೊಂಡು ಅದನ್ನು ಒಂದು ಫಾರ್ಮೇಷನ್ಗೆ ತಂದು ನಾಟಕವಾಗಿ ಫಸ್ಟ್ ತೊಗೊಂಬಂದರು. ನಾಟಕ ತಂದಿದ ತಕ್ಷಣ ಸಿನಿಮಾ ಆಗಲಿಲ್ಲ. ನಾಟಕನ ಸುಮಾರು 2000, 3000, 4000 ಶೋಗಳನ್ನ ಮಾಡಿದ್ದೀವಿ ನಾವು. ಬಾಲಕನಾಗಿರೋವಂಥ ಒಬ್ಬ ಬಸವಣ್ಣ ಹೇಗೆ ಕ್ರಾಂತಿಯಾಗಿ ಬೆಳೆದ ಅನ್ನೋ ಒಂದು ಉದ್ದೇಶ ಅವ್ರಿಗೆ ಎಲ್ಲಿಂದ ಬಂತು? ಆ ಬೇಸಿಕಲ್ಲಿ ಅವ್ರಿಗೆ ಏನು ಸಾಲಿಲ್ಲ, ಏನು ಅವರ ಮನಸ್ಸಿಗೆ ವಿರುದ್ಧವಾಗಿತ್ತು ಅನ್ನೋದನ್ನ ಅವರು ಅದರಲ್ಲಿ ನೋಡೋಕ್ಕೆ ಶುರು ಮಾಡಿದಾಗ ಅವರಿಗೆ ಸಿಕ್ಕಿದ್ದು ಅಂತಂದರೆ ತುಂಬ ಇದರಲ್ಲಿ ಯಾರು ಮಠಾಧೀಶರುಗಳಲ್ಲಿ ಅವರಿಗೆ ಒಂದೇ ಒಂದು ಜಾಗ ಅಂತಂದರೆ ತುಮಕೂರಿನ ಶಿವಕುಮಾರ ಸ್ವಾಮೀಜಿಗಳು. ಅವರು ಒಂದು ಶಿವಕುಮಾರ ಸ್ವಾಮೀಜಿಗಳು ಅವರು ಒಂದು ಅವರು ಒಂದು ರೂಟ್ ಹಾಕೊಟ್ರು. ಏನು ಅಂತಂತಂದರೆ, ನೀನು ಎಲ್ಲ ಕಡೆ ಹೋದರೆ ಒಂದು ಸಬ್ಜೆಕ್ಟ್ಗೆ 1000 ಒಪಿನಿಯನ್ ಬರುತ್ತೆ, ನೀನು 1000 ಪುಸ್ತಕ ಬರೆಯೋಕ್ಕಾಗಲ್ಲ. ಸೊ ಒಬ್ಬೊಬ್ಬರು ಒಪಿನಿಯನ್ ಒಂದೊಂದು ಥರ ಇರುತ್ತೆ, ಡಿಪೆಂಡ್ ಅವ್ರ ಕಾಲಘಟ್ಟಗಳು. ಕೆಲವು ಸ್ವಾಮೀಜಿಗಳು ತುಂಬ ಹಳಬರಾಗಿರ್ತಾರೆ, ಕೆಲವರು ತುಂಬ. ನೀನು ಒಂದು ದೃಢ ಮನಸ್ಸು ಮಾಡಿ ಒಂದು ಕಾನ್ಸೆಪ್ಟಿಗೆ ಬಂದ್ಬಿಡು, ನಂತರ ಕರೆಕ್ಷನಿಗೆ ಬಾ ಅಂತ ಹೇಳಿ ಒಂದು ನಾಟಕ ಹೊರತಂದರು. ಆ ನಾಟಕನ ಮೈಸೂರಿನ ಸುತ್ತೂರು ಮಠದಲ್ಲಿ ಪ್ರದರ್ಶನ ಮಾಡಿಸಿದ್ರು. ತುಂಬ ಜನ ಮಠಾಧೀಶರು ಬಂದರು, ತುಂಬ ಜನ ಬಸವಣ್ಣನವರ ಅನುಯಾಯಿಗಳು ಬಂದರು, ಅವ್ರ ಫಾಲೋವರ್ಸ್ ಎಲ್ಲ ಬಂದು ಆ ನಾಟಕನ ನೋಡಿ ಎಲ್ಲಿ ಕರೆಕ್ಷನ್ ಆಗಬೇಕು ಅನ್ನೋದು ಮಾತ್ರ ಹೇಳಿಕೊಟ್ಟು ಅದನ್ನು ಆಚೆ ಥರ ಎಸ್ಟಾಬ್ಲಿಷ್ ಆಯಿತು, ಪಬ್ಲಿಷ್ ಆಯಿತು 75. ಸೊ ಇಟ್ ವಾಸ್ ಅ ಮ್ಯೂಚುವಲ್, ಎಲ್ಲ ಇಡೀ ಒಂದು ಸೊಸೈಟಿಯ ಕನ್ಸೆನ್ಸಸ್, ಕಮ್ಯುನಿಟಿ ಲೀಡರ್ಸಿನ ಕನ್ಸೆನ್ಸಸ್ ಪ್ಲಸ್ ಒಂದು ರಿಸರ್ಚ್ ಆಗಿದ್ದು. ಹೌದು. ಮತ್ತು ಯಾರೋ ಒಬ್ರು ನಮ್ಗೆ ಅಬ್ಜೆಕ್ಟ್ ಮಾಡ್ಬೋದು, ನಿಮ್ಗೇನು ಗೊತ್ತು ಬಸವಣ್ಣವ್ರ ಬಗ್ಗೆ, ನೀವು ಯಾವ ಒಂದು ಬೇಸ್ ಮೇಲೆ ನೀವು ಅದನ್ನು ತೆಗೆದ್ರಿ ಕೇಳ್ತಾರೆ. ನಾವು ಹೇಳ್ತೀವಿ ಹರಿಹರ ವಿದ್ಯಾಭ್ಯಾಸ ಕಲಿಯುವಂಥ ಮಕ್ಕಳು. ವಿದ್ಯಾಭ್ಯಾಸ ಅಂತಂದಿದ ತಕ್ಷಣವೇ ಅದು ಓದಿಂದಲ್ಲ. ನನ್ನ ವಿದ್ಯಾಭ್ಯಾಸ ಅನ್ನೋದು ಥಿಯೇಟರ್, ಅದು ನಾಟಕ, ಭರತನಾಟ್ಯ, ಸಂಗೀತ, ಈ ಥರ 365 ದಿನದಲ್ಲಿ ನಾನು 200 ದಿನ ನನ್ನ ಮಕ್ಕಳಿಗೆ ಮೀಸಲಿಡ್ತೀನಿ. ಆ ಮಕ್ಕಳಿಗೆ ಎಲ್ಲೆಲ್ಲೋ ಬೇರೆ ಬೇರೆ ಪ್ರಾಂತ್ಯದಿಂದ ಬಂದಿರೋಂಥ ಮಕ್ಕಳು, ಶೆಡ್ಡಲ್ಲಿ ಟೆಂಟಲ್ಲಿರೋಂಥ ಮಕ್ಕಳು, ಸಿಂಗಲ್ ಪೇರೆಂಟ್ ಮಕ್ಕಳು, ತಂದೆ ತಾಯಿ ಇಲ್ದಿರೋಂಥ ಮಕ್ಕಳು, ಇಂಥ ಮಕ್ಕಳನ್ನ ನಾವು ಹೋಗಿ ಗುರುತಿಸಿ ಆ ಮಕ್ಕಳಲ್ಲಿ ಪ್ರತಿಭೆ ಇರುತ್ತೆ, ಪ್ರತಿಯೊಂದು ಮಕ್ಕಳಲ್ಲೂ ಪ್ರತಿಭೆ ಇದ್ದೇ ಇರುತ್ತೆ, ಅದನ್ನು ಹೊರತರಬೇಕು. ಇವತ್ತು ನೀವು ಅದು ನೋಡ್ತಾ ಇದ್ದೀರಿ, ಫಸ್ಟ್ ಟೈಮ್ ಇನ್ ಚಿಕ್ಕಮಗಳೂರು. ಹೌದು, ಆಪರ್ಚುನಿಟಿ ಬುದ್ಧಿಯವರು ಆವಾಗಲೇ ನಾನು 1-2 ಗಂಟೆ ಮುಂಚೆ ಮಾತಾಡಿದಾಗ ಅವರು ಹೇಳಿದ್ದದೆ, 8 ವರ್ಷದ ಹಿಂದೆ ನಾನು ಕರೆಸಬೇಕಾಗಿದ್ದು ಇವತ್ತು ಕಾಲ ಕೂಡ ಬಂದಿದೆ ಅಂತ. ಬೆಸ್ಟ್ ಟೈಮಿಂಗ್ ಅದು ನಮ್ಮ ಶ್ರಾವಣದಲ್ಲಿ ಚಿಕ್ಕಮಗಳೂರಲ್ಲಿ ನಿಮ್ಮ ಸಿನಿಮಾದ ಶ್ರವಣ ಮಾಡೋಕೆ ನಮಗೊಂದು ಅವಕಾಶ ಸಿಕ್ಕಿದೆ. ಜೊತೆಗೆ ನೀವು ಬೆಂಗಳೂರಿಂದ ಇಲ್ಲಿಗೆ ಬಂದು ನಿಮ್ಮ ಸಮಯ ಅವಕಾಶ ಇಟ್ಟು, ಆಮೇಲೆ ಜೊತೆಗೆ ನಿಮ್ಮ ಒಂದು ತನು ಮನ ಎಲ್ಲದನ್ನು ಇಲ್ಲಿಗೆ ತಂದು ಒಂದು ಕಲಾ ಸೇವೆಗೆ ಚಿಕ್ಕಮಗಳೂರಿಗೂ ನಾವು ಈ ಅಭಿಯಾನವನ್ನು ಮಾಡಬೇಕು ಅಂದರೆ ಒಂದು ಚಲನಚಿತ್ರನೂ ಈಗೂ ನೋಡ್ಬೋದು ಅಂತ ಒಂದು ಮಾಡೋಕ್ಕೆ ಬಂದಿದ್ದೀರಾ ಸರ್. ಅದ್ರ ಜೊತೆಗೆ ನಮ್ಮ ICT ಟುಡೇ ಚಾನಲ್ಗೆ ಇವತ್ತೊಂದು ವಿಶೇಷವಾದ ಟಾಕ್ ವಿತ್ RB ಅಂದರೆ ನಮ್ಮ ಸ್ಪೆಷಲ್ಸಲ್ಲಿ ನೀವು ಒಂದು ನಿಮ್ಮ ಒಂದು ವಿಷಯಗಳನ್ನು ವಿಚಾರಧಾರೆಗಳನ್ನು ಕೊಟ್ಟಿದ್ದೀರಾ. ಇಷ್ಟೊಂದು ಕೋಪರೇಟ್ ಮಾಡಿ ನಮಗೊಂದು ವಾಟ್ ಕೆನ್ ಐ ಸೇ ಅಂದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಇನ್ ಜರ್ನಿ ಶಾರ್ಟ್ ಆ್ಯಂಡ್ ಬ್ರೀಫ್ ಆಗಿ ಹೇಳಿದ್ದಕ್ಕೆ ಅನಂತ ನಮಸ್ಕಾರ. ಥ್ಯಾಂಕ್ ಯು ಸರ್. ನೀವು ದಿನ ಕೊಟ್ಟರು ಮುಗಿಯಲ್ಲ. ಹೌದೌದು, ಅದಕ್ಕೆ ದಿನ ಕೊಟ್ಟರು, ಯಾಕಂದರೆ ನನ್ನ ಹುಡುಗ ಇಲ್ಲೇ ಇದ್ದಾನೆ, ಇವನು ವೀರೇಶ್ ಅಂತ ಹೇಳಿ ನಮ್ಮ ಶಾಲೆಯಲ್ಲಿ 8 ವರ್ಷಗಳಿಂದ ಇವನು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾನೆ. ಇವನ ಬಾಲ್ಯ ತುಂಬಾ ರಾಂಗ್ ವೇಯಲ್ಲಿತ್ತು. ಇವ್ರ ತಂದೆ ಬಂದುಬಿಟ್ಟು ಇವ್ರ ತಂದೆಯವರು ಬಂದು ಆಟೋ ರಿಕ್ಷಾ ಡ್ರೈವರು. ಸೊ ಇವ್ರಿಗೆ 4 ಜನ ಮಕ್ಕಳು ಅವ್ರ ತಂದೆಗೆ. ಇವನು ಕಡೆಯವನು. ಅವ್ರ ತಂದೆಯವ್ರಿಗೆ ಏನಂತಂದರೆ ಇವನು ವಿದ್ಯಾಭ್ಯಾಸದ ಜೊತೆಗೆ ಸಾಂಸ್ಕೃತಿಕವಾಗೂ ಕೂಡ ಇವನ ಮೇಲೆ ತರಬೇಕು ಅನ್ನೋ ಆಸಕ್ತಿ. ಇವನಾಗಲೇ ಸುಮಾರು ಒಂದು 200 ಶೋ ಮಾಡಿದ್ದಾನೆ 8 ವರ್ಷದಲ್ಲಿ. ಕುವೆಂಪು ಅವರ ಬೊಮ್ಮನಹಳ್ಳಿ ಮೋಡಣ್ಣ ತಮ್ಮ ಅಂತ ಒಂದು ಸ್ಕ್ರಿಪ್ಟ್ ಇದೆ, 45 ನಿಮಿಷದ ಡ್ಯೂರೇಷನ್. ಅದು ಏಕಕಾಲದಲ್ಲಿ ಎಕ್ಸಿಟ್ ಆಗದೆ ಪಾತ್ರ ಮಾಡ್ತಾರೆ ಹಳೆಗನ್ನಡದಲ್ಲಿ.
ಆದ್ರೂ ಎಷ್ಟು ಸಿಂಪಲ್ ಗೊತ್ತೇ ಆಗಲ್ಲ. 45 ನಿಮಿಷದ್ದು ಕಿಟ್ಟು ಕ್ಯಾರೆಕ್ಟರ್ ಅದು. ಪರಿಸರದಲ್ಲಿ ಬೆರೆಯುವಂಥ ಒಬ್ಬ ಕಿಟ್ಟು ಅಂದರೆ ಅವನ ಒಂದು ಇಮ್ಯಾಜಿನೇಷನಲ್ಲಿ ಅವನು ಬೆಳೀತಾ ಹೋಗ್ತಾ ಇರ್ತಾನೆ. ಈ ಕಡೆ ನಾನು ಬೇರೆ ಇದು ಕೆಲಸ ಮಾಡೋಣ ಅಂತ ಹೋದಾಗ ಅವನಿಗಾಗುವಂಥ ಸಮಸ್ಯೆಗಳು, ಅವನೊಂದು ನೇಚರ್ ಹತ್ರ ಹೋಗ್ತಾನೆ, ಆ ನೇಚರ್ ಇವನಿಗೆ ತೊಂದರೆ ಕೊಡುತ್ತೆ. ಯಾಕಂತಂದರೆ ಮನುಷ್ಯರನ್ನ ದೂರಿಸ್ತಾ ಇರ್ತಾರೆ. ಯಾಕಂದರೆ ನಾವು ಮನುಷ್ಯರು ಒಂದು ಪರಿಸರನ ಹೇಗೆ ಹಾಳು ಮಾಡ್ತಾ ಇದ್ದೀವಿ ಅದನ್ನು ಕುವೆಂಪು ಅವರು 1935ರಲ್ಲಿ ತೆಗೆದಂಥದ್ದು, ಅದು ಬರೆದಂಥದ್ದು. ಅವರ 15ನೇ ವಯಸ್ಸಲ್ಲಿ ಬರೆದಿರೋದು. ಕುವೆಂಪು ಅವರ 15ನೇ ವಯಸ್ಸಿನಲ್ಲಿ ಬರೆದಂಥ ಒಂದು, ಅವ್ರ 15ನೇ ವಯಸ್ಸಲ್ಲಿ ಬರೆದಂಥದ್ದು ಇವತ್ತು ನಮ್ಮ 15 ವರ್ಷ 15-16 ವರ್ಷ ಈಗ ಈ ರೂಪಕ್ಕೆ ತಂದು ಇದು ಮಾಡ್ತಾ ಇದ್ದಾರೆ. ಒಂದೆರಡು ಮಾತಾಡ್ಬೋದಾ ನಿಮ್ಮ ಸರ್ ಬಗ್ಗೆ, ಏನಾದರೂ ಹೇಳ್ತೀರಾ? ನಮ್ಮ ಸರ್ ನನ್ನ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದಾರೆ, ಹಾಗೆ ನನ್ನ ಬೆಳೆಸ್ತಾ ಇದ್ದಾರೆ. ಯಾವುದೇ ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಹೈಸ್ಕೂಲ್ ಆಗಿರ್ಬೋದು, ಎಲ್ಲ ಅವರೇ ಸೇರಿಸಿರೋದು. ಈಗ ಅವರಿಂದನೇ ನಾನು ಇಲ್ಲಿ ಗಂಟ ಬಂದಿದ್ದೀನಿ ಅಂತ ನಾನು ಹೇಳ್ತೀನಿ. ಹೌದಾ? ಮನೆಯಲ್ಲೆಲ್ಲ ಸಂಪರ್ಕ ಇನ್ನೂ ಎಲ್ಲ ಇವ್ರ ಮೂಲ ಬಂದ್ಬಿಟ್ಟು ಯಾವ್ದಪ್ಪ ಅವರು ಗುಲ್ಬರ್ಗದವರು, ಎಲ್ಲ ವಲಸೆ. ನಮ್ಮ ಹತ್ರ ಬರೋರು ಎಲ್ಲ 95 ಭಾಗದ ಮಕ್ಕಳೆಲ್ಲ ವಲಸೆ ಮಕ್ಕಳೇ. ಸೊ ಅವ್ರೇನಾಗುತ್ತೆ ಅಂತಂದರೆ ಹೊಟ್ಟೆ ಬಟ್ಟೆಗೋಸ್ಕರ ಬರ್ತಾರೆ, ಅದ್ರ ಜೊತೆಗೆ ಏನಾದರೂ ಈ ಥರ ಒಂದು ಸಿಕ್ಕಿದಾಗ ಅದರಲ್ಲಿ ಬೆಳೀತಾರೆ. ಸೊ ಇದೇ ಥರ ವ್ಯಕ್ತಿ ಇನ್ನೊಬ್ಬ ಇದ್ದ, ಅವನಿಗೂ ಕೂಡ ರಾಷ್ಟ್ರ ಪ್ರಶಸ್ತಿ ಎಲ್ಲ ಬಂದಿದೆ. ಸೊ ಅವನು ಇವಾಗ B.Ed ಮಾಡ್ತಾ ಇದ್ದಾನೆ, ಅನಿಲ್ ಕುಮಾರ್ ಅಂತ ಹೇಳಿ. ಸೊ B.Ed ಮಾಡ್ತಾ ಇದ್ದಾನೆ. ಸೊ ಅವನು ಬೇರೆ ಒಂದು ಕುಣಿಗಲಿಂದ ಬಂದಂಥ ಹುಡುಗ ಅವನು. ಸೊ ಅವ್ನು ನಾವು ಅಡಾಪ್ಟ್ ಮಾಡಿಕೊಂಡು ಆ ಹುಡುಗನಿಗೆ ನಾವು ಇವಾಗ ಏನು ನೀವು ಕಾರ್ಣಿಕ ಶಿಶುವಲ್ಲಿ ಬಸವಣ್ಣ ಕ್ಯಾರೆಕ್ಟರ್ ಮಾಡಿದ್ದಾನೆ, ಅದೇ ಹುಡುಗ, ಅವನೇನೆ. ಸೊ ರೈಟ್ ಫ್ರಮ್ ಬೇಸಿಕ್ ಅವನೇನು ಈ ರಂಗಭೂಮಿಯಲ್ಲಿ ತೊಡ್ಕೊಂಡು ನಂತರ ಅವನು ಸಿನಿಮಾಗೆ ಬಂದು ಅವನು ಒಂದು 4-5 ಸಿನಿಮಾಗಳಲ್ಲಿ ಮೇನ್ ಕ್ಯಾರೆಕ್ಟರ್ಗಳಲ್ಲೇ ಮಾಡಿದ್ದಾನೆ, ಕಮರ್ಷಿಯಲ್ ಮೂವಿಯಲ್ಲೂ ಮಾಡಿದ್ದಾನೆ. ಹಾಗಾಗಿ ಸೊ ಈ ಥರ ಮಕ್ಕಳು ನನ್ನ ಹತ್ರ ಸುಮಾರು 85 ಮಕ್ಕಳಿದ್ದಾರೆ. ಬಹುಶಃ ನೀವು ಕೇವಲ ರಂಗಕರ್ಮಿ ಕಲಾವಿದರು ಅದು ಹೇಳೋದಕ್ಕಿಂತ ನೀವು ಸಮಾಜ ಸುಧಾರಕರು ಅಂತಾನೆ ಹೇಳ್ಬೋದು. ಪದಗಳು ಅಂದರೆ ಇಲ್ಲ, ಬಹುಶಃ ಇದೆಲ್ಲ ಕೇಳಿದ್ರೆ ಎಷ್ಟೋ ಜನಕ್ಕೆ ಇವತ್ತು ನಾವು ಇರೋವಂಥ ವ್ಯವಸ್ಥೆಯಲ್ಲೇ ನಾವು ತುಂಬ ನ್ಯೂನತೆಗಳು ನೋಡ್ಕಿ ಅದರಲ್ಲಿ ಏನೋ ಒಂದು ಮಾಡೋದಕ್ಕಿಂತ ಇವಾಗ ನೀವು ಏನೂ ಇಲ್ದವರಿಗೆ ಒಂದು ವೇದಿಕೆ ಸೃಷ್ಟಿ ಮಾಡಿ ಅವ್ರಿಗೆ ಬದುಕು ಕಟ್ಕೊಟ್ಟು ಅದರಲ್ಲಿ ಸಂಸ್ಕೃತಿ ಉಳ್ಸೋಕ್ಕೆ ಮಾಡಿ. ಸರ್, ನಂಗೆ ಐ ಆಮ್ ಔಟ್ ಆಫ್ ವರ್ಡ್ಸ್ ಹಾನೆಸ್ಟ್ಲಿ. ಕ್ಯಾಮ್ರಾ ಇದೆ ಅಂತ ಅಲ್ಲ, ನಂಗೆ ಇದಂತೂ ಇದಾಯಿತು ಸರ್. ಅಂದರೆ ನೀವು ಹೇಳಿದ್ರಿ ಸರ್ವಿಸು ಇದೆಲ್ಲ ಇರುತ್ತೆ ಅಂತ, ಬಟ್ ಪ್ರತಿಯೊಬ್ಬರಿಗೂ ಹಂಗೆ ಅಡಾಪ್ಟ್ ಮಾಡೋದೆಲ್ಲ ಇದೆ. ಈಗ ಇವನ ಶಿಕ್ಷಣದಿಂದ ಹಿಡಿದು ಇವ್ರದ್ದು ಈ ಥರ ನಾವು ಮಕ್ಕಳನ್ನ ಅಡಾಪ್ಟ್ ಮಾಡ್ಕೊಂಡಾಗ, ಸೊ ಇವ್ರು ಅಡಾಪ್ಟ್ ಅಂತ ಅಂದಿದ ತಕ್ಷಣ ಅದು ಲೀಗಲಾಗಿ ಬೇರೆ ಥರ ಹೊಟ್ಟೋಗ್ಬಿಡುತ್ತೆ. ಸೊ ನನಗೆ ಆ ಥರ ಲೀಗಲ್ ಬೇಡ. ನನಗೆ ಏನಾಗುತ್ತೆ, ಅಡಾಪ್ಷನ್ ಅಂದಿದ ತಕ್ಷಣ ಅವ್ರು ಅನ್ಕೊಂತಾರೆ ಅಗ್ರಿಮೆಂಟ್ ಆಗಬೇಕು, ಸರ್ಕಾರದಿಂದ ಇದಾಗಬೇಕು. ಅಲ್ಲ, ನಾನು ಇವ್ರಿಗೇನು ವಿದ್ಯೆ ಕೊಡ್ತಾ ಇದ್ದೀನಲ್ಲ ಅದು ಬೇರೆ ರೀತಿಯಲ್ಲೇ ನಾನು ಮಾಡ್ತಾ ಇರ್ತೀನಿ, ಅವ್ರಿಗೆ ಗೊತ್ತಾಗ್ತಾ ಇರಲ್ಲ. ಹೌದು ಸರ್, ಮಾಡ್ತಾ ಇದ್ದಾರೆ. ಜೊತೆಗೆ ನಾನು ನಿಮ್ಮ ಹತ್ರ ಈಗಿನೂ ಮಾತಾಡ್ಕೊಂಡ್ ಬಂದ್ವಿ, ಪ್ರತಿ ಊರಲ್ಲಿ ಹೋದಾಗ ಒಂದು ಸರ್ಕಾರಿ ಶಾಲೆಗೆ ನೀವು ಪುಸ್ತಕ ತಗೊಂಡ್ಬೀರಾ, ಅದ್ರ ಬಗ್ಗೆ ಒಂದು ಹೇಳ್ತೀರಾ? ನಾವು ಪ್ರತಿ ಶಾಲೆಗಳಿಗೆ ಹೋದಾಗ ಏನು ಮಾಡ್ತೀವಿ ಅಂತಂದರೆ, ಊರುಗಳಿಗೆ ಹೋದಾಗ ಅದು ತಾಲೂಕು ಲೆವೆಲ್ ಆಗಿರ್ಬೋದು, ಜಿಲ್ಲಾ ಲೆವೆಲ್ ಆಗಿರ್ಬೋದು, ನಾನು ಎಲ್ಲೆಲ್ಲಿ ಭೇಟಿ ಮಾಡ್ತೀನಿ ಅಲ್ಲಿ ಹೋದಾಗ ಒಂದು ಸರ್ಕಾರಿ ಶಾಲೆಯಲ್ಲಿ ಈಗ ಏನು ಮಾಡಿದ ಸರ್ಕಾರದವರು ಒಂದು ಗ್ರಂಥಾಲಯ ಇರಲೇಬೇಕು ಅಂತ ಹೇಳ್ತಾರೆ. ಯಾವ ವ್ಯಕ್ತಿನೂ ಕೂಡ ನನಗೆ ಲಾಭ ಬರದೆ ನಾನು ಪುಸ್ತಕಗಳನ್ನ ನಿಮಗೆ ಕೊಡಲ್ಲ. ಅಟ್ಲೀಸ್ಟ್ ನನಗೆ ಆ ಒಂದು ಪುಸ್ತಕದ ಬೆಲೆ 100 ರೂಪಾಯಿ, ಪ್ರಿಂಟಿಂಗ್ ಕಾಸ್ಟ್ 50 ರೂಪಾಯಿ 60 ರೂಪಾಯಿ ಇದ್ದರೂ ನನಗೆ 40 ರೂಪಾಯಿ ಲಾಭ ಬರಬಾರ್ದಾ ಅಂತ ಯೋಚನೆ ಮಾಡ್ತಾರೆ. ಆದರೆ ನನ್ನ ಒಂದು ಏನಂತ, ನಾನು ಎಷ್ಟು ಜಿಲ್ಲೆಗಳಿದೆ, ಎಷ್ಟು ತಾಲೂಕು ಇರ್ಬೋದು, ನಾನು ಎಷ್ಟು ಓಡಾಡ್ಬಿಡ್ಬೋದು, 100 ಬುಕ್ ಹೋಗ್ಬೋದು ಅಷ್ಟೇ. ಎಷ್ಟೇ ಮಾಡಿದ್ರು ನೀವು 100 ಬುಕ್ ಹೋಗ್ಬೋದು. ಇದು ಇನ್ನೊಂದು ಕಾರ್ಣಿಕ ಶಿಶು, ಇದು ಮಕ್ಕಳ ರಾಮಾಯಣ ಅಂತ ಹೇಳಿ, ಇದು ಚೌಪದಿ ಭಾಷೆಯಲ್ಲಿರುವಂಥದ್ದು. ಇದನ್ನು ಮಧುರ ಕಾನನ ಗೋಪಾಲಕೃಷ್ಣ ಭಟ್ ಅವರು ಸುಮಾರು 60 ವರ್ಷಗಳ ಹಿಂದೆ ಬರೆದಂಥದ್ದು. ಅದನ್ನು ನಮ್ಮ ತಂದೆಯವರು ಗುರುತಿಸಿ, ಕಾಸರಗೋಡಿನವರು ಮೂಲತಃ, ನಮ್ಮ ತಂದೆಯವರು ಅವ್ರನ್ನ ಗುರುತಿಸಿ ಆ ಒಂದು ಚೌಪದಿ ಭಾಷೆಯಲ್ಲಿರುವಂಥ ಒಂದು ತಗೊಂಡು, ಯಾಕೆ ಅಂತಂದರೆ ಈ ರಾಮಾಯಣನ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಹಳೆಗನ್ನಡದಲ್ಲಿರುತ್ತೆ, ಓದೋಕ್ಕಾಗಲ್ಲ, ಅರ್ಥ ಮಾಡ್ಕೊಳಕ್ಕಾಗಲ್ಲ, ಟೀಚರ್ಗಳಿಗೂ ಕೂಡ ಅರ್ಥ ಮಾಡ್ಕೊಳಕ್ಕಾಗಲ್ಲ, ನಮಗೇನು ಗೊತ್ತಿದೆ ಅದು ನಾವು ಹೇಳ್ತಾ ಹೋಗ್ತಿರ್ತೀವಿ ಅಂತ. ಹಾಗಾಗಿ ಇದನ್ನು ಮಕ್ಕಳಿಗೆ ಏನು ಮಾಡ್ತೀವಿ ಅಂತಂದರೆ ಡೈರೆಕ್ಟಾಗಿ ಆ ಮಕ್ಕಳಿಗೆ ಪುಸ್ತಕ ಕೊಟ್ಬಿಡ್ತೀವಿ. ಒಂದು ಲೈಬ್ರರಿ ಇಟ್ಟಾಗ ಆ ಮಕ್ಕಳಿದ್ದು ಏನಿದೆ ಅಂತ ಓದ್ತಾರೆ. ಸೊ ಆ ಒಂದು ಕಾನ್ಸೆಪ್ಟ್ ಆ ಮಕ್ಕಳಿಗೆ ರಾಮಾಯಣದ ಬಗ್ಗೆನೂ ಅರ್ಥ ಆಗಲಿ, ಜೊತೆಗೆ ಕಾರ್ಣಿಕ ಶಿಶು ಅಂತ ಒಂದು ಪುಸ್ತಕ, ಇದು ನಾಟಕ, ಇದೇ ವ್ಯಕ್ತಿ. ಹೌದು ಹೌದು ಹೌದು, ಇದು ಆ ಒಂದು ನಾಟಕ ಆಧಾರಿತ ಹೌದು ಪುಸ್ತಕ. ಮೊದಲು ನಾವೇನು ಮಾಡಬೇಕು ಅಂತಂದರೆ, ಒಂದು ಸ್ಟೋರಿ ಬರಬೇಕು, ಒಂದು ಯಾವುದೋ ಒಂದು ಸಿನಿಮಾ ತೆಗಿಬೇಕು ಅಂತಂದಾಗ ನೀವು ಅದನ್ನು ಪುಸ್ತಕದ ರೂಪದಲ್ಲಿ, ಲಿಖಿತ ರೂಪದಲ್ಲಿ ತರಬೇಕು.
ಅದು ಕಾದಂಬರಿ ಆಧಾರಿತವಾಗಿರಬಹುದು, ನಾಟಕದ ಆಧಾರಿತವಾಗಿರ್ಬೋದು, ಕತೆ ಯಾವುದಾದ್ರೂ ಆಧಾರಿತವಾಗಿರ್ಬೋದು. ಆವಾಗ ನಿಮಗೆ ಸಿನಿಮಾ ಮಾಡೋದಕ್ಕೆ ತುಂಬಾ ಈಸಿ. ನಮ್ಮ ತಂದೆಯವರು ಎಷ್ಟು ನಿರಾಯಾಸವಾಗಿ ಈ ಸಿನಿಮಾ ತೆಗೆದ್ರು ಅಂದರೆ ಎಲ್ಲೂ ಕೂಡ ತೊಂದರೆನೇ ತೊಗೊಳ್ಳಿಲ್ಲ. ಯಾಕೆಂತಂದರೆ ಅವ್ರಿಗೆ ತಲೆಯಲ್ಲಿ ಸ್ಟೋರಿ ಇತ್ತು, ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ನೆಕ್ಸ್ಟ್ ಏನು ಎಲ್ಲ ಗೊತ್ತಿತ್ತು. ಅವ್ರು ಸ್ಕ್ರಿಪ್ಟೇ ತೊಗೊಳ್ತಿರ್ಲಿಲ್ಲ. ಯಾಕೆಂದರೆ ಇದರಲ್ಲಿ 25 ವರ್ಷಗಳಂಥ ಶ್ರಮ ಇತ್ತಲ್ಲ. ನೋಡಿ ಸರ್, ಈ ಡೈಲಾಗ್ ಇದರಲ್ಲಿ ನೀವು ಸ್ಟಾರ್ ಕ್ಯಾಸ್ಟಲ್ಲೂ ಇವತ್ತು ನೀವು ನೋಡ್ಬೋದು, ಯಾರೂ ಕೂಡ ಹೈ ಸ್ಟಾರ್ ಕ್ಯಾಸ್ಟ್ ಯಾರೂ ಇಲ್ಲ. ನೈಜವಾಗಿ ಹೌದು ಹೌದು. ಮತ್ತು ಆ ಒಂದು 12ನೇ ಶತಮಾನಕ್ಕೆ ತಗೊಂಡು ಹೋಗುತ್ತೆ ನೀವು ನಾಟಕ ನೋಡಿದ್ರೆ, ಈಗ ಸಿನಿಮಾ ನೋಡಿದಾಗ. ಜಸ್ಟ್ ಟ್ರೈಲರ್ ಗ್ಲಿಮ್ಸ್ ನಿನ್ನೆಯಿಂದ ತುಂಬಾ ಓಡಾಡ್ತಿದೆ ಎಷ್ಟೋ ಗ್ರೂಪ್ಸ್ ಅಲ್ಲಿ. ಇವತ್ತು ನಾವು ಈ ಚಲನಚಿತ್ರ ನೋಡಕ್ಕೆ ಎಷ್ಟೋ ಜನ ಕಾಯ್ತಾ ಹೌದಾ, ಬಂದ್ರಾ ಎಲ್ಲರೂ ಇದ್ದಾರೆ. ಆಮೇಲೆ ಕಲಾಸಕ್ತರು ಇವತ್ತು ನೋಡಿ ಇದೊಂದು ಹಬ್ಬನೇ ಅನ್ಬೋದು, ಕಲಾ ಹಬ್ಬ ಅಂತಾನು ಹೇಳ್ಬೋದು. ಜೊತೆಗೆ ಸರ್, ಹಿಂಗೆ ನಿಮ್ಮ ಒಂದು ಸೇವೆ, ನಿಮ್ಮ ಒಂದು ರಾಷ್ಟ್ರೀಯ ವಿಚಾರ ಆಗಲಿ, ವಿಶ್ವ ಮಾನವತ್ವದ ಸಂದೇಶ ಆಗಲಿ, ಸಾಮಾಜಿಕ ಬದ್ಧತೆ ಮತ್ತು ಶೈಕ್ಷಣಿಕ ವಿಚಾರಗಳಲ್ಲಿ ಹೇಗೆ ಕೆಲಸ ಮಾಡ್ತಾ ಇದ್ದೀರಾ, ಹಾಗೆ ನಮಗೆ ಸ್ಫೂರ್ತಿಯಾಗಿರಿ ನಮ್ಮಂಥ ಯುವಕರಿಗೆ. ಜೊತೆಗೆ ನಾವು ಮಾಧ್ಯಮದವರು ಯಾವಾಗಲೂ ನಿಮ್ಮ ಜೊತೆ ಇರ್ತೀವಿ. ಯಾವುದೇ ಒಂದು ನಿಮ್ಮ ಇಷ್ಟು ಸಮಯವನ್ನು ನಮಗೆ ಈ ಒಂದು ವಿಶೇಷ ಸಂದರ್ಶನ ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಅನಂತ ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.